ನಾವ್ ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ ಲಾಸ್ಟ್ ಚಾಪ್ಟರ್ ಆದಂತಹ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ನಾನು ಈಗಾಗಲೇ ನಿಮ್ಮ 10 ಚಾಪ್ಟರ್ಸ್ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಚಾಪ್ಟರ್ಸ್ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಈ ವಿಡಿಯೋಗೆ ಜಪ್ಪಾಗಿ, ಸೊ ದಟ್ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಲಾಸ್ಟ್ 10 ಚಾಪ್ಟರ್ನ ಯಾವ್ಯಾವ್ದನ್ನ ಅರ್ಥ ಮಾಡ್ಕೊಂಡ ಅಂತ ಅಂದ್ಬಿಟ್ಟು ಸ್ಮಾಲ್ ಗ್ಲಿಮ್ಸಸ್ ನ ನೋಡ್ಕೊಂಡು ಬಂದ್ಬಿಡೋಣ. ಬಿಸ್ನೆಸ್ ಟು ಟ್ರೇಡ್ ಕಾಮರ್ಸ್, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್, ಬಿಸ್ನೆಸ್ ಸರ್ವಿಸಸ್, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್, ಫಾರ್ಮೇಶನ್ ಆಫ್ ಎ ಕಂಪನಿ, ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್, MSME, ಇಂಟರ್ನಲ್ ಟ್ರೇಡ್. ಈಗ ಲಾಸ್ಟ್ ಚಾಪ್ಟರ್ ಆದಂತಹ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಗೈಸ್, ಪ್ರತಿಯೊಂದು ಚಾಪ್ಟರ್ಗೆ ಒಂದೊಂದು ಸ್ವಲ್ಪನಾದ್ರೂ ಇಂಟರ್ಲಿಂಕ್ ಸಿಗ್ತಾ ಹೋಯ್ತು. ಸೊ ಈಗ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ಯಾವುದು ಇಂಟರ್ನಲ್ ಟ್ರೇಡ್ ಅನ್ನೋ ಚಾಪ್ಟರ್ ಬಗ್ಗೆ ಅರ್ಥ ಮಾಡ್ಕೊಂಡಿದೀವಿ. ಏನ್ ಇಂಟರ್ನಲ್ ಟ್ರೇಡ್ ಅಂತಂದ್ರೆ ಒಂದು ದೇಶದೊಳಗೆ ನಡೀತಕ್ಕಂತಹ ವ್ಯಾಪಾರದ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಈ ಚಾಪ್ಟರ್ ಅಲ್ಲಿ ನಾವು ವಿದೇಶಿ ವ್ಯಾಪಾರ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಹೇಗ್ ನಡೆಯುತ್ತೆ ಅದನ್ನೆಲ್ಲವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಗೈಸ್, ಈ ಚಾಪ್ಟರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ನಿಮ್ಮ ಮೇನ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಹೌದಲ್ಲ ಗೈಸ್, ನಿಮ್ಗೆ ಈಗಾಗಲೇ ಬಹಳಷ್ಟು ಸತಿ ನಾನು ರಿಪೀಟ್ ಮಾಡಿದ್ದೀನಿ. ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಯುವರ್ ಎಕ್ಸಾಮಿನೇಷನ್? ಕ್ವಶನ್ ಪೇಪರ್ ಅಲ್ಲಿ ಯಾವ ಪಾರ್ಟ್ ಇರುತ್ತೆ? 4 ಪಾರ್ಟ್ಸ್ ಇರುತ್ತೆ ಅಂತ ಅಲ್ವಲ್ವಾ? ಯಾವ್ಯಾವ್ದು? ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಹಾಗೆ ಪಾರ್ಟ್ ಬಿ ಅಂತ 4 ಪಾರ್ಟ್ಗಳು ಇರುತ್ತೆ. ಪ್ರತಿಯೊಂದಿಗೂ ಅದರದೇ ಆದಂತಹ ವೇಟೇಜ್ ಇರುತ್ತೆ. ಪಾರ್ಟ್ ಎ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ಸ್ಗಳು 1 ಮಾರ್ಕ್ಸಿನ ಆಗಿರುತ್ತೆ. ನಿಮ್ಗೆ ಇಲ್ಲಿ 2 ಕ್ವಶನ್ ನ ಕೇಳ್ತಾರೆ. ಸೊ ಈಸಿಯಾಗಿ 2 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದಾಗಿದೆ. ಹಾಗಾದ್ರೆ ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹದ್ದು ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಏನದಾಗಿರುತ್ತೆ? 2 ಮಾರ್ಕ್ಸ್ ಏನದಾಗಿರುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ಸ್ಗಳು ನಿಮಗೆ ಕೇಳೋದಿಲ್ಲ 2 ಮಾರ್ಕ್ಸ್ ಅಲ್ಲಿ. ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಏನದಾಗಿರುತ್ತೆ? 4 ಮಾರ್ಕ್ಸ್ ಏನದಾಗಿರುತ್ತೆ. ಒಂದು ಕ್ವಶನ್ ನ ಕೇಳ್ತಾರೆ. ಸೊ ಈಸಿಯಾಗಿ 4 ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಬಹುದಾಗಿದೆ. ಹಾಗಾದ್ರೆ ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಇಂದು? ಅಫ್ಕೋರ್ಸ್ ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು 8 ಮಾರ್ಕ್ಸ್ ಏನದಾಗಿರುತ್ತೆ. ಒಂದು ಕ್ವಶನ್ ಕೇಳ್ತಾರೆ, 8 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಒಟ್ಟು 4 ಕ್ವಶನ್ಸ್ ನ ಕೇಳ್ತಾರೆ. ಸೊ ಈಸಿಯಾಗಿ 14 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಓಕೆನಾ? ಸೊ ಈಗ ಏನಂತಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ಗೆ ಈ ಎಕ್ಸಾಮ್ ಕ್ವಶನ್ ನಿಮ್ಗೆ ಅಪಿಯರ್ ಆಗುತ್ತೆ ಈ ಚಾಪ್ಟರ್ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಮಗೆ ತುಂಬಾ ಇಂಪಾರ್ಟೆಂಟಾ ಇಲ್ವಾ, ಅದ್ರ ಮೀನಿಂಗ್ ಏನು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ತುಂಬಾ ಎಲಾಬ್ರೇಟ್ ಆಗಿ. ಬಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಗೊಂದು ಐಡಿಯಾ ಇರ್ಬೋದು, ನಮ್ ಇಂಡಿಯಾ ಏನು ನಾವು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ತುಂಬಾ ಅಡ್ವಾನ್ಸ್ ಇದ್ದು ಅಂತ ಮುಂಚೆ ಕಾಲದಿಂದಲೂ ತುಂಬಾ ಜಮಾನದಿಂದನೂ. ಏಕೆ ಅಂತಂತಂದ್ರೆ ನಮ್ಮ ಕಂಟ್ರಿಯಿಂದ ನಾವು ರಫ್ತುಗಳನ್ನ ಮಾಡ್ತಾ ಇದ್ದೋ, ಅದರಲ್ಲೂ ಎಸ್ಪೆಷಲಿ ನಮ್ಮ ಭಾರತದಿಂದ ನಾವು ಏನನ್ನ ರಫ್ತು ಮಾಡ್ತಾ ಇದ್ದೋ, ನಮ್ಮ ಹಿಸ್ಟ್ರಿ ಟೈಮ್ ಅಲ್ಲಿ ತೆಗೆದು ನೋಡ್ದು ಅಂತಂದ್ರೆ ಸ್ಪೈಸಸ್ ಗಳನ್ನೆಲ್ಲ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೋ. ಸೊ ಅದ್ರ ಬೇಸ್ ಮೇಲೆ ನಾವು ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಾಗಾದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಬಿಸ್ನೆಸ್ ಇನ್ ಎ ಪ್ರೆಸೆಂಟ್ ಡೇ ಇಸ್ ನೋ ಲಾಂಗರ್ ರಿಸ್ಟ್ರಿಕ್ಟೆಡ್ ಟು ದ ಬೌಂಡರೀಸ್ ಆಫ್ ದ ಡೊಮೆಸ್ಟಿಕ್ ಕಂಟ್ರಿ. ಏನ್ ಹೇಳ್ತಾ ಇದ್ರೆ, ಇವತ್ತಿನ ಬಿಸ್ನೆಸ್ಗಳು ಒಂದೇ ಕಂಟ್ರಿ ಒಳಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋರ್ ಅಂಡ್ ಮೋರ್ ಫರ್ಮ್ಸ್ ಆರ್ ಮೇಕಿಂಗ್ ಅನ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್. ಬಹಳಷ್ಟು ಬಿಸ್ನೆಸ್ ಗಳು, ಫರ್ಮ್ಸ್ ಗಳು ಇಂಟರ್ನ್ಯಾಷನಲ್ಗೂ ಕೂಡ ತಮ್ಮ ಮಾರ್ಕೆಟ್ ಎಕ್ಸ್ಪಾನ್ಷನ್ ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಂಡಿಯಾ ಹ್ಯಾಸ್ ಬೀನ್ ಟ್ರೇಡಿಂಗ್ ವಿತ್ ಅದರ್ ಕಂಟ್ರೀಸ್ ಫಾರ್ ಎ ಲಾಂಗ್ ಟೈಮ್. ಇಂಡಿಯಾ ಬಹಳ ಸುದೀರ್ಘ ಕಾಲದಿಂದ ಫಾರಿನ್ ಎಕ್ಸ್ಪೋರ್ಟ್ ಗಳನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ ಹ್ಯಾಸ್ ಬೀನ್ ಸ್ಪೀಡೆಡ್ ಅಪ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸಿನ್ಸ್ 1991 ಆಫ್ಟರ್ ಲಿಬರಲೈಸೇಷನ್ ಪಾಲಿಸಿ. ಬಟ್ 1991 ಆದ್ಮೇಲೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟಿಂಗ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ತುಂಬಾ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಂದ್ರೆ ಏನು ಅಂತ ಒಂದು ಮಾರ್ಕ್ ಕೊಟ್ರೆ ನೆಕ್ಸ್ಟ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ನೀವು ಬರೀಬೇಕಾಗುತ್ತೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್, it is manufacturing and trade taken place beyond the boundaries of one country. One own country is known as international business ಅಂತ ಹೇಳ್ತಾ ಇದ್ರೆ. ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಂದ್ರೆ ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದ್ರೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಟ್ರೇಡ್ ಅಂತಂದ್ರೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಹಾಗೆ ವ್ಯಾಪಾರವನ್ನ ಮಾಡುತ್ತೆ. ಇದು ಟೇಕಿಂಗ್ ಪ್ಲೇಸ್ ಬಿಯಾಂಡ್ ದ ಬೌಂಡರಿ ಆಫ್ ಒನ್ ಓನ್ ಕಂಟ್ರಿ. ಏನ್ ಹೇಳ್ತಿದ್ರೆ, ಈಗ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ವಸ್ತುವನ್ನ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ, ಅದನ್ನ ಎಕ್ಸ್ಪೋರ್ಟ್ ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಗೆ 2 ಮಾರ್ಕ್ಸಿಗೆ ನಿಮ್ಗೆ ಡಿಫೈನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕೇಳಿದ್ರೆ
ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡೋದನ್ನ ನೀವು ಬರಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಆರ್ ಎಕ್ಸ್ಟರ್ನಲ್ ಬಿಸ್ನೆಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ those business activities that take place across the national frontiers ಅಂತ ಹೇಳ್ತಾ ಇದ್ದಾರೆ. ಏನು ಎರಡು ಕಂಟ್ರಿಯ ಫ್ರಂಟೈರ್ಸ್ ಅಂತಂದ್ರೆ ಏನು, ಗಡಿ ರೇಖೆಗಳು. ಬರ್ಕೊಳ್ಳಿ, ಗಡಿ ರೇಖೆಗಳು. ಈಗ ಪ್ರತಿಯೊಂದು ಕಂಟ್ರಿಗೂ ಅದರದೇ ಆದಂತಹ ಗಡಿ ರೇಖೆ ಇರುತ್ತೆ ಅಲ್ವಾ, ಆ ಗಡಿ ರೇಖೆಯನ್ನ ಬಿಟ್ಟು ಬೇರೆ ಕಡೆ ವ್ಯವಹಾರವನ್ನ ಮಾಡೋದನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಟ್ ಇನ್ವಾಲ್ವ್ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಕ್ಯಾಪಿಟಲ್, ಪರ್ಸೋನಲ್, ಟೆಕ್ನಾಲಜಿ ಅಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಏನ್ ಇಂಟರ್ನ್ಯಾಷನಲ್ ಪ್ರಾಪರ್ಟಿ ಅಂತಂದ್ರೆ ಒಂದು ದೇಶದ ಗಡಿಯನ್ನ ಬಿಟ್ಟು ಬೇರೆ ದೇಶಕ್ಕೆ ಏನಾಗಿರ್ಬೋದು, ಮೂವ್ಮೆಂಟ್ ಆಫ್ ಗೂಡ್ಸ್, ಒಂದು ಸರಕಾಗಿರ್ಬೋದು, ಸೇವೆ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಪರ್ಸನಲ್ ಅಂತಂದ್ರೇನು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಶೇರ್ ಮಾಡ್ತಕ್ಕಂತಹದ್ನ ಅಥವಾ ಅಲ್ಲಿಗೆ ಕಳಿಸ್ಕೊಡ್ತಕ್ಕಂತಹದ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದ್ರೆ ಏನು, ಮೀನಿಂಗು ಡೆಫಿನೇಷನ್ ಕ್ಲೀನ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಏನಕ್ಕೆ ರೀಸನ್, ಯಾವ್ದಕ್ಕೋಸ್ಕರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ರಿಸೋರ್ಸ್. ಹೌದಲ್ವಾ ಗೈಸ್, ಈಗ ಏನಾಗುತ್ತೆ, ನಮ್ಮ ದೇಶದಲ್ಲಿ ಇದ್ದಂತಹ ರಿಸೋರ್ಸು ಇನ್ನೊಂದು ಕಂಟ್ರಿಲಿ ಇಲ್ಲದೆ ಇರ್ಬೋದು, ಇನ್ನೊಂದು ಕಂಟ್ರಿಲಿ ಯಥೇಚ್ಛವಾಗಿ ಇರ್ತಕ್ಕಂತಹ ರಿಸೋರ್ಸು ಇನ್ನೊಂದು ಬೇರೆ ಕಂಟ್ರಿಲಿ ಇಲ್ಲದೆ ಇರ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಇಂಡಿಯಾದಲ್ಲಿ ಕ್ರೂಡ್ ಆಯಿಲ್ ಸಿಗ್ತಕ್ಕಂತಹ ಪ್ರಾಬಬಿಲಿಟಿ ತುಂಬಾನೇ ಕಡಿಮೆ, ಹೌದಲ್ವಾ. ಹಾಗೆ ಇನ್ನೂ ಒಂದೇನಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಎಂಥದ್ದು ನಿಮಗೆ ಕ್ರೂಡ್ ಆಯಿಲ್ ಕಮ್ಮಿ ಆಗಿರೋದ್ರಿಂದ ನಾವು ಏನ್ ಮಾಡ್ತೀವಿ, ಅರಬ್ ಕಂಟ್ರಿಯಲ್ಲಿ ಅದು ಯಥೇಚ್ಛವಾಗಿ ಸಿಗುತ್ತೆ, ಹಾಗಾಗಿ ನಾವು ಅರಬ್ ಕಂಟ್ರಿಯಿಂದ ತಗೊಬರ್ತೀವಿ. ಅರಬ್ ಕಂಟ್ರಿಲೆಲ್ಲ ಸ್ಪೈಸಿಸ್ ಐಟಮ್ಗಳನ್ನ ಬೆಳೆಯಕ್ ಆಗೋದಿಲ್ಲ, ಅವ್ರ ಅಟ್ಮಾಸ್ಫಿಯರ್ ಆ ತರ ಬಿಲ್ಡ್ ಆಗಿಲ್ಲ. ಸೊ ನಾವು ನಮ್ಮ ಕಂಟ್ರಿಯಿಂದ ಏನನ್ನ ಸ್ಪೈಸಸ್ ಆಗಿರ್ಬೋದು, ಬಾಸ್ಮತಿ ರೈಸ್ ಆಗಿರ್ಬೋದು, ಬಹಳಷ್ಟು ಪ್ರಾಡಕ್ಟ್ ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಒಂದ್ ಕಂಟ್ರಿಲಿ ಯಾವುದೋ ಒಂದು ಪ್ರಾಡಕ್ಟ್ ಯಥೇಚ್ಛವಾಗಿ ಸಿಗುತ್ತೆ, ಅದು ಹಾಗಾಗಿ ಅದನ್ನ ಬೇರೆ ಕಂಟ್ರಿಗೆ, ಆ ಕಂಟ್ರಿಯಿಂದ ಏನ್ ಯಥೇಚ್ಛವಾಗಿ ಸಿಗುತ್ತೆ ಸಂಪನ್ಮೂಲಗಳು, ಅದನ್ನ ಬೇರೆ ಕಂಟ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೆಕೆಂಡ್ ಏನು, ಅವೈಲಬಿಲಿಟಿ ಆಫ್ ಪ್ರೊಡಕ್ಟಿವ್ ಫೋರ್ಸಸ್. ಏನ್ ಹೇಳ್ತಾ ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಕೆಲವು ಕಂಟ್ರಿಗಳಿವೆ, ಅಲ್ಲಿ ಏನಿರುತ್ತೆ, ಮೆಟೀರಿಯಲ್ ಇರುತ್ತೆ, ರಿಸೋರ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಹ್ಯೂಮನ್ ರಿಸೋರ್ಸೇ ಇರೋದಿಲ್ಲ. ಎಲ್ಲ ಅವ್ರ ಹತ್ರ ಇದ್ದು ಹ್ಯೂಮನ್ ರಿಸೋರ್ಸ್ ಕೆಲಸ ಮಾಡೋರೇ ಇಲ್ಲ ಅಂತಂದಾಗ ಏನಾಗುತ್ತೆ, ಸೊ ಅಲ್ಲಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಮನಿ ಆಗಿರ್ಬೋದು, ಎಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ಏನ್ ಮಾಡ್ತಾರೆ, ಪ್ರೊಡಕ್ಟಿವಿಟಿನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಎರಡನೇದ್ರಲ್ಲಿ ನೀವು ನೋಡ್ಬೋದು, ಏನೋ ಹ್ಯೂಮನ್ ರಿಸೋರ್ಸ್ ಬೇಕು, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಕು, ಅದಕ್ಕೆ ಬೇಕಾದಂತಹ ಟೆಕ್ನಾಲಜಿಗಳು ಬೇಕು. ಸೊ ಗೌರ್ಮೆಂಟ್ ರೆಗ್ಯುಲೇಷನ್ಸ್ಗಳು ಹೇಗಿದೆ, ಮೆಷಿನರಿಗಳು ಬೇಕಾಗುತ್ತೆ. ಸೊ ಅವು ಎಲ್ಲವೂ ಇದ್ರೆ ಮಾತ್ರನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಸಾಧ್ಯ. ಸೊ ಅವೆಲ್ಲ ಕರೆಕ್ಟಾಗಿ ಎಲ್ಲಿರುತ್ತೆ ಅಲ್ಲಿಂದ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂರನೇದೇನು, ಸ್ಪೆಷಲೈಸೇಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನ್ ಸ್ಪೆಷಲೈಸೇಷನ್ ಅಂತಂದ್ರೆ, ಈಗ ಯಾವುದೋ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಗಳು ಬೇಕಾಗುತ್ತೆ. ಈಗ ನೋಡಿ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಟೀಚಿಂಗ್ ಮಾಡೋರಿಗೆ, ಟೀಚಿಂಗ್ ಫೀಲ್ಡ್ ಅಲ್ಲಿ ಇರ್ತಕ್ಕಂತಹ ಟೀಚರ್ಸ್ ಗಳಿಗೆ ಅವ್ರಿಗೆ ಒಂದಷ್ಟು ಓದಿ ಅವ್ರದ್ದು ಎಕ್ಸಾಮ್ಗಳೆಲ್ಲ ಕ್ಲಿಯರ್ ಆಗಿರ್ಬೇಕಾಗತ್ತೆ. ಸೊ ಅವಾಗ ಅವರು ಎಲಿಜಿಬಲ್ ಇರ್ತಾರೆ ಪಾಠವನ್ನ ಮಾಡ್ಲಿಕ್ಕೆ. ಹಾಗೇನೆ ನಿಮ್ಗೆ ಸುಮ್ನೆ ಈಗ ನೋಡಿ ಇಲ್ಲಿ ಯಾರೋ ಒಬ್ರು ತರಕಾರಿ ವ್ಯಾಪಾರ ಮಾಡ್ತಿದ್ದವರು ಬಂದ್ಬಿಟ್ಟು ವ್ಯಾಪಾರ ಮಾಡ್ಲಿಕ್ಕೆ, ಪಾಠವನ್ನ ಮಾಡ್ಲಿಕ್ಕಾಗತ್ತಾ, ಕಷ್ಟ ಆಗ್ಬೋದು, ಕರೆಕ್ಟಾ. ಅವರು ಅವ್ರ ಜೀವನದನ್ನ ಬೇಕಾದ್ರೆ ಶೇರ್ ಮಾಡ್ತಾರೆ, ಆದ್ರೆ ಪಾಠವನ್ನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಅದು ಯಾವುದೇ ಕೆಲಸ ಆಗಿರ್ಲಿ, ಈಗ ಡಾಕ್ಟರ್ಸ್ ಆಗಿರ್ಲಿ, ಇಂಜಿನಿಯರ್ಸ್ ಆಗಿರ್ಲಿ, ಯಾರ್ದೇ ಕೆಲಸ ಆಯ್ತು ಅಂತಂದ್ರೂ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ. ಸೊ ಅವರು ಅವ್ರ ಏರಿಯಾದಲ್ಲಿ ತುಂಬಾ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಸೊ ಸ್ಪೆಷಲೈಸೇಷನ್ ಇದ್ದಾಗ ಇಲ್ಲಿ ನೋಡಿ, ಇಲ್ಲಿ ನೀವು ಮೂರನೇದು ಫೋಟೋನ ನೋಡಿದ್ರೆ ಪ್ರತಿಯೊಂದು ಕೆಲಸವನ್ನ ಮಾಡೋದಕ್ಕೂ ಅವ್ರದೇ ಆದಂತಹ ಪ್ರೊಫೆಷನಲಿಸಮ್ ಇರುತ್ತೆ. ಸೊ ಅದ್ರ ಬೇಸ್ ಮೇಲೆ ಸ್ಪೆಷಲೈಸೇಷನ್ ಎಲ್ಲಿ ಚೆನ್ನಾಗಿರುತ್ತೆ ಅವರು ಪ್ರಾಡಕ್ಟ್ ಗಳನ್ನ ಅಥವಾ ಸರ್ವಿಸಸ್ ನ ಮಾಡಿ ಬೇರೆ ಕಂಟ್ರಿಗೆ ಕಳಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ಏನಂತಂದ್ರೆ IT ಫೀಲ್ಡ್ ತುಂಬಾನೇ ಬೂಮಲ್ಲಿದೆ. ಏನಕ್ಕೆ ಅಂತಂದ್ರೆ ಫಾರಿನ್ ಕಂಟ್ರಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಕಂಪ್ಯೂಟರ್ ನಾಲೆಜ್ ಫಾರಿನರ್ಸ್ಗಿಂತ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ಡಿಸೈನ್ ಮಾಡೋದಾಗಿರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ ಇಂಡಿಯಾದಿಂದ ಸರ್ವಿಸಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲೂ ತುಂಬಾ ಅಡ್ವಾನ್ಸ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು, ಅದರಲ್ಲೂ ಎಸ್ಪೆಷಲಿ IT ಫೀಲ್ಡ್ ಎಕ್ಸಾಂಪಲ್ ಇನ್ಫೋಸಿಸ್ ಅಂತಾರಲ್ಲ, ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಪೆಷಲೈಸೇಷನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಾಗಾದ್ರೆ ನಾಲ್ಕನೇದೇನು, ಕಾಸ್ಟ್ ಅಡ್ವಾಂಟೇಜ್. ಏನ್ ಕಾಸ್ಟ್ ಅಡ್ವಾಂಟೇಜ್ ಅಂತಂದ್ರೆ, ಒಂದು ಪ್ರಾಡಕ್ಟ್ ಅನ್ನ ಮಾಡ್ಲಿಕ್ಕೆ ಒಂದು ಕಂಟ್ರಿಯಲ್ಲಿ ಒಂದು ಪ್ರೈಸ್ ಖರ್ಚಾಗುತ್ತೆ. ಈಗ ನೋಡಿ ಇಲ್ಲಿ
ನಮ್ಮ ಕಂಟ್ರಿಯಲ್ಲಿ ಏನು ಹ್ಯೂಮನ್ ರಿಸೋರ್ಸ್ ಇದೆ, ಸ್ಪೈಸಸ್ ಐಟಮ್ ಇದೆ, ಜಾಗನೂ ಇದೆ. ಸೊ ಇಲ್ಲಿ ಬೆಳೆಯಕ್ಕೆ ಅನುಕೂಲ ಇದೆ, ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿ ಸಿಗ್ತಿದೆ, ಹ್ಯೂಮನ್ ರಿಸೋರ್ಸ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅದು ಯಾವುದೇ ರೀತಿಯಾದಂತಹ ಐಟಮ್ ಬೇಕಾದರೂ ಆಗಿರ್ಬೋದು, ಅದೊಂದು ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಇರುತ್ತೆ. ಅದೇ ಫಾರಿನ್ ಕಂಟ್ರಿಲಿ ಅವನ್ನೆಲ್ಲ ಮಾಡ್ತೀವಿ ಅಂತಂದಾಗ ಖರ್ಚು ಜಾಸ್ತಿ ಬರುತ್ತೆ. ಸೊ ಎಲ್ಲಿ ಖರ್ಚು ಕಮ್ಮಿ ಇರುತ್ತೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಅಂದ್ರೆ ಬೇರೆ ಕಂಟ್ರಿಗೆ ವ್ಯಾಪಾರ ಮಾಡಿದಾಗ ಏನಾಗುತ್ತೆ, ಅನುಕೂಲ, ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಏನಕ್ಕೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹೋಗ್ಬೇಕು ಅಂತಂತಂದ್ರೆ ಇದೆಲ್ಲವೂ ರೀಸನ್ಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ಗೂ ಇಂಟರ್ನಲ್ ಟ್ರೇಡ್ ಅಂತಂದ್ರೇನು, ದೇಶೀಯ ವ್ಯಾಪಾರ. ಬರ್ಕೊಳ್ಳಿ, ದೇಶೀಯ ವ್ಯಾಪಾರ ಅಂದ್ರೆ ಒಂದು ದೇಶದ ಗಡಿಯೊಳಗೆ ನಡೀತಕ್ಕಂತಹದ್ನ ದೇಶೀಯ ವ್ಯಾಪಾರ ಅಂತಾರೆ. ವಿದೇಶಿ ವ್ಯಾಪಾರ ಅಂತಂತಂದ್ರೆ ಒಂದು ದೇಶದ ಗಡಿಯನ್ನ ಬಿಟ್ಟು ಮತ್ತೊಂದು ದೇಶದ ಗಡಿ ಒಳಗೆ ನಡೀತಕ್ಕಂತಹ ಬಿಸ್ನೆಸ್ ಅನ್ನ ವಿದೇಶಿ ವ್ಯಾಪಾರ ಅಂತ ಕರೀತಾರೆ. ಹಾಗಾದ್ರೆ ದೇಶೀಯ ವ್ಯಾಪಾರಕ್ಕೂ ವಿದೇಶಿಯ ವ್ಯಾಪಾರಕ್ಕೂ ಇರತಕ್ಕಂತಹ ಡಿಫ್ರೆನ್ಸಸ್ಗಳು ಏನು ಅಂತಂದ್ಬಿಟ್ಟು ನೋಡೋಣ. ಬಿಸ್ನೆಸ್ ಇಸ್ ಡನ್ ವಿತ್ ಇನ್ ದ ಜಿಯೋಗ್ರಾಫಿಕಲ್ ಲಿಮಿಟ್ ಆಫ್ ದ ಕಂಟ್ರಿ. ಏನ್ ಹೇಳ್ತಿದ್ರೆ, ಒಂದು ಕಂಟ್ರಿಯ ಬೌಂಡ್ರಿ ಏನಿದೆ ಅದ್ರ ಒಳಗೆ ಮಾತ್ರ ಇಂಟರ್ನಲ್ ಟ್ರೇಡ್ ನಡೆಯುತ್ತೆ ಅಂತ ಹೇಳ್ತಿದ್ರೆ. ಆದ್ರೆ ವಿದೇಶಿ ವ್ಯಾಪಾರ ಎಲ್ಲಿ ನಡೆಯುತ್ತೆ, ಬಿಸ್ನೆಸ್ ಡನ್ಸ್ ಬಿಯಾಂಡ್ ಜಿಯೋಗ್ರಾಫಿಕಲ್ ಲಿಮಿಟೇಷನ್ ಆಫ್ ದ ಕಂಟ್ರಿ. ಒಂದು ಕಂಟ್ರಿಯ ಜಿಯೋಗ್ರಫಿಕಲ್ ಏರಿಯಾ ಬಿಟ್ಟು ಮತ್ತೊಂದು ಜಿಯೋಗ್ರಫಿಕಲ್ ಕಂಟ್ರಿಯ ಬೌಂಡರೀಸ್ ಅಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎರಡನೇ ಪಾಯಿಂಟ್ ಏನು, ಪೇಮೆಂಟ್ ಆರ್ ಡನ್ ಇನ್ ಲೋಕಲ್ ಕರೆನ್ಸಿ ಆಫ್ ದ ಕಂಟ್ರಿ. ಈಗ ನೋಡಿ, ಇಲ್ಲಿ ನಮ್ಮ ಕಂಟ್ರಿಲಿ ನಾವು ನಮ್ಮ ಪ್ರಾಡಕ್ಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ದೇ ಜನದಲ್ಲಿ ವ್ಯಾಪಾರ ಮಾಡ್ತಿದೀವಿ ಅಂತಂದ್ರೆ, ನಾವು ಡಾಲರ್ ಅಲ್ಲಿ ವ್ಯಾಪಾರ ಮಾಡ್ತೀರಾ ಅಥವಾ ಎನ್ನಲ್ಲಿ ಮಾಡ್ತೀವಾ? ಖಂಡಿತ ಇಲ್ಲ. ನಾವು ಯಾವ್ದ್ರಲ್ಲಿ ವ್ಯಾಪಾರವನ್ನ ಮಾಡ್ತೀವಿ, ರುಪೀಸ್ ಅಲ್ಲಿ ನಾವು ವ್ಯಾಪಾರವನ್ನ ಮಾಡ್ತೀವಿ. ನಮ್ಗೆ ಏನೇ ಒಂದು ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾವು ಇಂಡಿಯಾದ ದುಡ್ಡನ್ನ ಕೊಟ್ಬಿಟ್ಟು ನಾವು ಐಟಮ್ನ ಪರ್ಚೇಸ್ ಮಾಡ್ತೀವಿ. ಡಾಲರ್ ಕೊಟ್ಟು ಪರ್ಚೇಸ್ ಮಾಡ್ತೀವ? ಖಂಡಿತ ಇಲ್ಲ. ಒಂದು ಕಂಟ್ರಿ ಒಳಗೆ ನಡೀತಕ್ಕಂತಹ ವ್ಯಾಪಾರ ಅದೇ ಕಂಟ್ರಿಯ ಡೊಮೆಸ್ಟಿಕ್ ಕರೆನ್ಸಿ ಏನಿರುತ್ತೆ ಅದರಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಪೇಮೆಂಟ್ ಆರ್ ಸೆಟಲ್ಡ್ ಇನ್ ಫಾರಿನ್ ಕರೆನ್ಸಿ ಓನ್ಲಿ. ಫಾರಿನ್ ಕರೆನ್ಸಿ ಏನಿದೆ ಆ ಕರೆನ್ಸಿಯಲ್ಲಿ ಬೇರೆ ಕಂಟ್ರಿಯದು ಏನ್ ಕರೆನ್ಸಿ ಇದೆ ಅದ್ರ ಮೇಲೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಏನು, ಸ್ಟೇಕ್ ಹೋಲ್ಡರ್ಸ್ ಲೈಕ್ ದ ಆರ್ಗನೈಸೇಷನ್ ಎಕ್ಸೆಟ್ರಾ ಆರ್ ಫ್ರಮ್ ದ ಸೇಮ್ ಕಂಟ್ರಿ. ಈಗ ನೋಡಿ, ಇಲ್ಲಿ ಒಂದು ಬಿಸ್ನೆಸ್ ಇದೆ ಅಂತಂದ್ರೆ ಇಂಟರ್ನಲ್ಲಿ ಅಂದ್ರೆ ಒಂದು ಕಂಟ್ರಿ ಒಳಗೆ ನಡೆಸ್ತಾ ಇದೆ ಅಂತಂದ್ರೆ ಅದಕ್ಕೆ ಯಾವ ಫ್ಯಾಕ್ಟರ್ ಎಫೆಕ್ಟ್ ಆಗುತ್ತೆ, ಆ ಇಂಟರ್ನಲ್ ಕಂಟ್ರಿಯ ಫ್ಯಾಕ್ಟರ್ಸ್ ಮಾತ್ರನೇ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಸೇಮ್ ಕಂಟ್ರಿಯ ಫ್ಯಾಕ್ಟರ್ಸ್ಗಳು ಇಂಪ್ಲಿಮೆಂಟ್ ಆಗುತ್ತೆ. ಆದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಬಿಸ್ನೆಸ್ ಇಂದ ಹೊರಗಿರ್ತಕ್ಕಂತಹ ಅವರು ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ಏನು, ಒಂದು ಕಂಟ್ರಿಯಿಂದ ಒಂದು ಕಂಟ್ರಿ ಒಳಗೆ ಮಾಡ್ಬೇಕಾದ್ರೆ ಒಂದೇ ಕಂಟ್ರಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ. ಆದ್ರೆ ಸ್ಟೇಕ್ ಹೋಲ್ಡರ್ಸ್ ಹೊರ್ಗಿನವರು ಬೇರೆ ಕಂಟ್ರಿಲಿ ಬೇರೆ ತರ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾಲ್ಕನೇ ಪಾಯಿಂಟ್ ಏನು, ಗೂಡ್ಸ್ ಆರ್ ಯೂಶಲಿ ಟ್ರಾನ್ಸ್ಪೋರ್ಟೆಡ್ ಬೈ ಐದರ್ ರೋಡ್ ವೇಸ್ ಆರ್ ರೈಲ್ವೇಸ್. ಏನ್ ಹೇಳ್ತಾ ಇದ್ರೆ, ಐಟಮ್ಗಳನ್ನ ಒಂದು ಕಂಟ್ರಿ ಒಳಗೇನೆ ಕಳಿಸ್ಕೊಡ್ಬೇಕು ಅಂತಂದ್ರೆ ರೋಡ್ ಮೂಲಕವಾಗಿರ್ಬೋದು ಅಥವಾ ರೈಲ್ವೇಸ್ ಆಗಿರ್ಬೋದು ಐಟಮ್ಗಳನ್ನ ಟ್ರಾನ್ಸ್ಪೋರ್ಟೇಷನ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಗೂಡ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಓನ್ಲಿ ಬೈ ವಾಟರ್ ಆರ್ ಏರ್ವೇಸ್ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಒಂದು ಸರಕುಗಳನ್ನ ಕಳಿಸ್ಕೊಡ್ಬೇಕು ಅಂತಂದ್ರೆ ಅದನ್ನ ಯಾವ್ದ್ರಲ್ಲಿ ಕಳಿಸ್ಕೊಡ್ತಾರೆ, ಐದರ್ ಶಿಪ್ ಅಲ್ಲಿ ಕಳಿಸ್ಕೊಡ್ತಾರೆ ಅಥವಾ ಕಾರ್ಗೋ ಫ್ಲೈಟ್ ಗಳಲ್ಲಿ ಕಳಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎರಡು ಕಾರ್ಗೋ ಶಿಪ್, ಕಾರ್ಗೋ ಫ್ಲೈಟ್ಗಳು. ಕಾರ್ಗೋ ಫ್ಲೈಟ್ಸ್ ಗಳಂತಂದ್ರೇನು, ಸರಕುಗಳನ್ನ ಎತ್ಕೊ ಹೋಗ್ಲಿಕ್ಕೆ ಅಂತಂತಾನೆ ಬಿಲ್ಡ್ ಮಾಡಿರ್ತಕ್ಕಂತಹ ದೊಡ್ಡ ದೊಡ್ಡ ವೆಹಿಕಲ್ಸ್ ಗಳಾಗಿರ್ತವೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಓಕೆನಾ, ಇದು ಜಲಮಾರ್ಗದ ಮೂಲಕ ಅಥವಾ ವಾಯು ಮಾರ್ಗದ ಮೂಲಕ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರಿಸ್ಕ್ ಎಕ್ಸ್ಪ್ಲೋಸಿವ್ ಈಸ್ ವೆರಿ ಲೆಸ್. ಇಲ್ಲಿ ಇಂಟರ್ನಲ್ ಟ್ರೇಡ್ ಅಂದ್ರೆ ಒಂದು ದೇಶದೊಳಗೆ ಮಾಡ್ತಕ್ಕಂತಹ ಬಿಸ್ನೆಸ್ಗೆ ರಿಸ್ಕ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ವಿದೇಶಿ ವ್ಯಾಪಾರದಲ್ಲಿ ರಿಸ್ಕ್ ಇನ್ವಾಲ್ವ್ ಇಸ್ ಮೋರ್ ಡ್ಯೂ ಟು ಫ್ಲಕ್ಚುಯೇಷನ್ ಫಾರಿನ್ ವ್ಯಾಲ್ಯೂಸ್, ಸೋಷಿಯಲ್ ಎಕನಾಮಿಕಲ್ ಕಂಡೀಷನ್ ಆಫ್ ದ ಕಂಟ್ರೀಸ್ ಎಕ್ಸೆಟ್ರಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಜಿಯೋಗ್ರಾಫಿಕಲ್, ಈಗ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹ ಪ್ರಾಡಕ್ಟ್ಗಳು ನಮ್ಮ ದೇಶದವ್ರಿಗೆ ಮೆಜಾರಿಟಿ ಇಷ್ಟ ಆಗುತ್ತೆ. ಬೇರೆ ಕಂಟ್ರಿಯವ್ರಿಗೆ ನಮ್ಮ ಪ್ರಾಡಕ್ಟ್ಗಳು ಎಷ್ಟು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಗೆ ಪ್ರಾಬಬಿಲಿಟಿ ಹೇಳಕ್ಕಾಗುತ್ತೆ? ಅಫ್ಕೋರ್ಸ್ ತಗೊಳ್ಬಹುದು, ಆದ್ರೆ ಕಮ್ಮಿನೂ ಕೂಡ ಇರ್ಬೋದು. ಹಾಗೆ ಇನ್ನೊಂದೇನಂತಂದ್ರೆ ಫಾರೆಕ್ಸ್ ವ್ಯಾಲ್ಯೂ ಅಂತಂದ್ರೆ ಈಗ ಕರೆನ್ಸಿ ಎಕ್ಸ್ಚೇಂಜ್ ಆಗಿರ್ಬೋದು, ಹಾಗೆ ಟ್ಯಾಕ್ಸ್ ಆಗಿರ್ಬೋದು, ಹಾಗೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಇರತಕ್ಕಂತಹ ಜನರ ಟೇಸ್ಟ್ ಪ್ರಿಫರೆನ್ಸ್ ಆಗಿರ್ಬೋದು, ಅವೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇಂಡಿಯಾ ಒಂದು ಕಂಟ್ರಿಯ ಒಳಗೆ ಮಾಡ್ಬೇಕಾದ್ರೆ ರಿಸ್ಕ್ ಗಳು ಕಮ್ಮಿ, ಆದ್ರೆ ಇಂಟರ್ನ್ಯಾಷನಲ್ ವ್ಯಾಪಾರ ಮಾಡ್ಬೇಕಾದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನು, ಕನ್ಸ್ಯೂಮರ್ ಆರ್ ಹೋಮೋಜಿನಿಯಸ್ ಇನ್ ಟರ್ಮ್ಸ್ ಆಫ್ ಕಲ್ಚರ್ ಪ್ರಿಫರೆನ್ಸ್ ಅಂಡ್ ಟೇಸ್ಟ್ ಅಂತ ಹೇಳ್ತಿದ್ರೆ, ಒಂದು ದೇಶದೊಳಗೆ ವ್ಯವಹಾರವನ್ನ ಮಾಡಬೇಕಾದ್ರೆ ಆ ಕಂಟ್ರಿಯಲ್ಲಿ ಏನಿರುತ್ತೆ, ಹೋಮೋಜಿನಿಯಸ್. ಅಫ್ಕೋರ್ಸ್ ಡೈವರ್ಸಿಟಿ, ಈಗ ನಮ್ಮ ಕಂಟ್ರಿಯಲ್ಲಿ ತಗೊಳ್ತೀವಿ ಎಕ್ಸಾಂಪಲ್ ಅಂತಂದ್ರೆ ನಮ್ಮಲ್ಲಿ ಎಲ್ಲ ಕ್ಯಾಸ್ಟು, ಎಲ್ಲ ಕ್ರೀಡು, ಎಲ್ಲ ತರದ್ದು ಜನಗಳು ಸಿಗ್ತಾರೆ. ನೀವು ಯುರೋಪು ಅಮೆರಿಕಾದಲ್ಲಿದ್ರೆ ಅಲ್ಲೂ ಡೈವರ್ಸಿಟಿ ಇಲ್ಲ ಅಂತಲ್ಲ, ಅಲ್ಲಿ ಎಲ್ಲ ಹೋಲ್ಸೆಲ್ಲು ಕ್ರಿಶ್ಚಿಯಾನಿಟಿನೇ ಜಾಸ್ತಿ ಫಾಲೋ ಮಾಡ್ತಾ ಇರ್ತಾರೆ. ಸೊ ಈ ತರ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹೋಮೋಜೀನಿಯಸ್ ಆಗಿರ್ತಾರೆ ಎಲ್ಲಾ ಜನರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೇ ಕಲ್ಚರ್ ಜನ ಜಾಸ್ತಿ ಇರ್ತಾರೆ, ಪ್ರಿಫರೆನ್ಸ್ ಮತ್ತೆ ಟೇಸ್ಟ್ ಅನ್ನ ಇಷ್ಟಪಡ್ತಕ್ಕಂಥವ್ರು ಒಂದೇ ತರ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಕನ್ಸ್ಯೂಮರ್ಸ್ ಆರ್ ಹೆಟ್ರೋಜಿನಿಯಸ್ ಇನ್ ಟರ್ಮ್ಸ್ ಆಫ್ ಕಲ್ಚರ್, ಟೇಸ್ಟ್ ಅಂಡ್ ಅಕ್ರಾಸ್ ಕಂಟ್ರೀಸ್. ಏನಂದ್ರೆ ಒಂದು ಕಂಟ್ರಿಗಿಂತ ಮತ್ತೊಂದು ಕಂಟ್ರಿಯಲ್ಲಿ ನಮ್ಮ ಟೇಸ್ಟ್ ಪ್ರಿಫರೆನ್ಸ್ ಹಾಗೇನೆ ಅವರಲ್ಲಿ ಬದಲಾಗುತ್ತೆ. ನಮ್ಮ ಟೇಸ್ಟೇ ಅವ್ರಿಗೆ ಇರೋದಿಲ್ಲ, ಅವ್ರ ಬೇರೆ ಟೇಸ್ಟ್, ಅವ್ರ ಕಲ್ಚರ್ ಬೇರೆ, ಅವ್ರ ಪ್ರಿಫರೆನ್ಸಸ್ ಬೇರೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನು, ಟ್ರೇಡ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್ ಬೈ ದ ಗೌರ್ಮೆಂಟ್ ಎಕ್ಸೆಪ್ಟ್ ದ ಫ್ಯೂ ಗೂಡ್ಸ್. ಏನ್ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನ ಇಂಟರ್ನಲ್ ಟ್ರೇಡ್ ಒಂದು ದೇಶದೊಳಗೆ ಮಾಡಬೇಕಾದ್ರೆ ಗೌರ್ಮೆಂಟ್ ಅಷ್ಟೊಂದು ರೆಸ್ಟ್ರಿಕ್ಷನ್ ನ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಫಾರಿನ್ ಟ್ರೇಡ್ ಈಸ್ ಸ್ಟ್ರಿಕ್ಟ್ಲಿ ಮಾನಿಟರ್ ಬೈ ಗವರ್ನಮೆಂಟ್ ಅಂಡ್ ಪ್ರಿಯರ್ ಅಪ್ರೂವಲ್ಸ್ ಆರ್ ರಿಕ್ವೈರ್ಡ್. ಏನು ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ವ್ಯವಹಾರ ನಡೀತಿದೆ ಅಂತಂದ್ರೆ ಗೌರ್ಮೆಂಟ್ ತುಂಬಾ ರಿಸ್ಟ್ರಿಕ್ಷನ್ ನ ಹಾಕುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಲೀಗಲ್ ಪ್ರಾಡಕ್ಟ್ ಗಳನ್ನ ಕಳಿಸ್ಕೊಡ್ತಾ ಇದ್ದಾರೋ ಇಲ್ವೋ, ಅದು ಇಲ್ಲೀಗಲ್ ವ್ಯಾಪಾರ ಆಯ್ತು ಅಂತಂದ್ರೆ ಅದನ್ನ ಹಿಡಿಬೇಕು ತಾನೆ. ಸೊ ಇಲ್ಲೀಗಲ್ ವ್ಯಾಪಾರ ಮಾಡ್ಬಿಟ್ರೆ ಏನಾಗುತ್ತೆ, ಕಂಟ್ರಿಗೆ ಲಾಸ್ ಆಗುತ್ತೆ. ಹಾಗೆ ಕಂಟ್ರಿಯ ಮೇಲೆ ಇರ್ತಕ್ಕಂತಹ ಏನು ವ್ಯಾಲ್ಯೂ ತುಂಬಾನೇ ಕಮ್ಮಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಏನ್ ಮಾಡುತ್ತೆ, ಸಿಕ್ಕಾಬಟ್ಟೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಹಾಕುತ್ತೆ, ಸ್ಟ್ರಿಕ್ಟ್ ಆಗಿ ಅದನ್ನ ಮಾನಿಟರ್ ಆಗುತ್ತೆ. ಹಾಗೆ ಒಂದು ಪ್ರಾಡಕ್ಟ್ ಅನ್ನ ನಮ್ಮ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಕಳಿಸ್ಕೊಡ್ಬೇಕು ಅಂತಂದ್ರೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು, ಅಪ್ರೂವಲ್ ಗಳನ್ನ ತಗೊಂಡೇ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಂಟನೇ ಸ್ಟೆಪ್ಸ್ ಏನು, ಶಾರ್ಟ್ ಡಿಸ್ಟೆನ್ಸ್ ವಿತ್ ಬಿಸ್ನೆಸ್ ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಏನು, ಒಂದು ಕಂಟ್ರಿಯ ಜಿಯೋಗ್ರಾಫಿಕಲ್ ಬೌಂಡರಿ ಒಳಗೆ ನಡೆಯೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಆಯ್ತು ಅಂತಂದ್ರೆ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ರೀಚ್ ಆಗಕ್ಕೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ, ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಟೈಮು ತುಂಬಾ ಜಾಸ್ತಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫೈನಲ್ ಪಾಯಿಂಟ್ ಏನು, ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ನಾಟ್ ರಿಕ್ವೈರ್ಡ್. ಒಂದು ಕಂಟ್ರಿ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲೇ ಜನಕ್ಕೆ ಮಾಡ್ಬೇಕಾದ್ರೆ ಅಷ್ಟೊಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡೋದಿಲ್ಲ. ಇವತ್ತು ಎಷ್ಟೋ ಪ್ರಾಡಕ್ಟ್ ಗಳನ್ನ ನಾವು ಯೂಸ್ ಮಾಡ್ತೀವಿ, ಅವನ್ನೆಲ್ಲ ಗೌರ್ಮೆಂಟ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಮಾಡಿರ್ತಾರ, ಖಂಡಿತ ಇಲ್ಲ. ಆದ್ರೆ ಯಾವುದೇ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಜೊತೆ ವ್ಯವಹಾರವನ್ನ, ವಿದೇಶಿ ವ್ಯಾಪಾರ ಮಾಡ್ಬೇಕಾದ್ರೆ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಟರ್ನ್ಯಾಷನಲ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಗಳು ಏನಿದೆ ಆ ಸ್ಟ್ಯಾಂಡರ್ಡ್ಸ್ ಗಳನ್ನ ಅವರು ಮೇಂಟೈನ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಇಂಟರ್ನಲ್ ಟ್ರೇಡ್ ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ಗೂ ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಆಗಿದೆ. ಹಾಗಾದ್ರೆ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಕೋಪ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಇಲ್ಲಿ 4 ಮೇನ್ ಆಗಿ ಸ್ಕೋಪ್ ಗಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಒನ್ ಬೈ ಒನ್ ಏನೇನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಮರ್ಚಂಡೈಸ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಏನು, ಒಂದು ಕಂಟ್ರಿ ಮತ್ತೊಂದು ಕಂಟ್ರಿಯ ಜೊತೆ ವ್ಯವಹಾರವನ್ನ ಯಾವ್ಯಾವ ಮೋಡಲ್ಲಿ ಮತ್ತೆ ಅದ್ರದ್ದು ಸ್ಕೋಪ್ ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮರ್ಚಂಡೈಸ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಮರ್ಚಂಡೈಸಸ್ ಅಂತಂದ್ರೆ ಏನು, ವಿಸಿಬಲ್. ವಿಸಿಬಲ್ ಅಂತಂದ್ರೇನು, ಕಣ್ಣಿಗೆ ಕಾಣಿಸ್ತಕ್ಕಂತಹ ಐಟಮ್ಗಳನ್ನ ಏನಂತ ಕರೀತಾರೆ, ಮರ್ಕಂಡೈಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಎಕ್ಸ್ಪೋರ್ಟ್ ಅಂತಂದ್ರೇನು, ನಮ್ಮ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಐಟಮ್ ಅನ್ನ ಸೇಲ್ ಮಾಡ್ತಕ್ಕಂತಹದ್ದು, ಕಳಿಸ್ಕೊಡ್ತಕ್ಕಂತಹದ್ನ ಎಕ್ಸ್ಪೋರ್ಟ್ ಅಂತ ಕರೀತಾರೆ ಸಿಂಪಲ್ ಆಗಿ. ಇಂಪೋರ್ಟ್ ಅಂತಂದ್ರೇನು, ಬೇರೆ ಕಂಟ್ರಿಯ ಪ್ರಾಡಕ್ಟ್ ಗಳನ್ನ ನಮ್ಮ ಕಂಟ್ರಿಗೆ ತರಿಸ್ಕೊಳ್ತಕ್ಕಂತಹದ್ನ ಇಂಪೋರ್ಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. Export trade refers to sending or selling of goods and services from one country to foreign country. ಒಂದು ದೇಶದ ಬೌಂಡರಿ ಒಳಗಿಂದ ಮತ್ತೊಂದು ಕಂಟ್ರಿಗೆ ಐಟಮ್ ನ ಕಳಿಸ್ಕೊಡ್ತಕ್ಕಂತಹದ್ದು, ಗೂಡ್ಸ್ ಅಥವಾ ಸರ್ವಿಸ್ ಅನ್ನ ಕಳಿಸ್ಕೊಡ್ತಕ್ಕಂತಹದ್ನ ಏನಂತಾರೆ, ಎಕ್ಸ್ಪೋರ್ಟ್ ಅಂತ ಕರೀತಾರೆ. ಹಾಗೇನೆ ಇಂಪೋರ್ಟ್ ಅಂತಂದ್ರೇನು, ಟ್ರೇಡ್, ಇಂಪೋರ್ಟ್ ಟ್ರೇಡ್ ರೆಫರ್ ಟು ಬ್ರಿಂಗಿಂಗ್ ಅಥವಾ ಪರ್ಚೇಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಫಾರಿನ್ ಕಂಟ್ರಿ ಇಂಟು ಒನ್ ಹೋಮ್ ಕಂಟ್ರಿ ಅಂತ ಹೇಳ್ತಿದ್ರೆ. ಬೇರೆ ಕಂಟ್ರಿಯಿಂದ ಒಂದು ಸರ್ವಿಸ್ ಅನ್ನ ನಮ್ಮ ಕಂಟ್ರಿ ತಾಳ್ತು ಅಂತಂದ್ರೆ ಅದನ್ನ ಇಂಪೋರ್ಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಕ್ಸ್ಪೋರ್ಟ್ ಅಂತಂದ್ರೆ ಏನು, ಇಂಪೋರ್ಟ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಎಕ್ಸ್ಪೋರ್ಟ್ ಅಂತಂದ್ರೆ ಏನು, ಕನ್ನಡದಲ್ಲಿ ರಫ್ತು ಅಂತ ಅಂದ್ಬಿಟ್ಟು ಬರ್ಕೊಳ್ಳಿ, ನಿಮ್ಗೆ ನೆನ್ಪುಳಿಯುತ್ತೆ, ರಫ್ತು. ಹಾಗಾದ್ರೆ ಇಂಪೋರ್ಟ್ ಅಂತಂದ್ರೇನು, ರಫ್ತು, ಹಾಗೆ ಆಮದು ಅಂತ.
ಎಕ್ಸ್ಪೋರ್ಟ್ ಅಂತಂದ್ರೆ ರಫ್ತು, ಒಂದ್ ದೇಶದಿಂದ ಮತ್ತೊಂದು ದೇಶಕ್ಕೆ ಐಟಮ್ನ ಕಳಿಸ್ಕೊಡೋದು. ಆಮದು ಅಂತಂದ್ರೆ ಬೇರೆ ದೇಶದಿಂದ ಒಂದು ಸರಕನ್ನ ಸೇವೆಯನ್ನ ನಾವು ತಗೊಳ್ತಕ್ಕಂಥದ್ನ ಆಮದು ಅಂತ ಹೇಳ್ತಾರೆ. ಹಾಗಾದ್ರೆ ಎರಡನೇ ಸ್ಕೋಪ್ ಏನು? ಸರ್ವಿಸ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಈಗ ಪ್ರಾಡಕ್ಟ್ ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡೋದು ಕರೆಕ್ಟಾ, ಈಗ ಕೆಲವು ಸರ್ವಿಸಸ್ಗಳು ಕೂಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಯಾವ ಸರ್ವಿಸ್ಗಳು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ? ಟ್ರಾವೆಲ್ ಅಂಡ್ ಟೂರಿಸಂ. ಒಬ್ರು ಯಾರೋ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ನೋಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾರೆ, ವಿಸಿಟಿಂಗ್ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾರೆ, ಆಮೇಲೆ ಎಜುಕೇಶನ್ ಪರ್ಪಸ್ಗೆ ಅಂತ ಹೋಗ್ತಾರೆ, ಬಿಸ್ನೆಸ್ ಪರ್ಪಸ್ಗೆ ಅಂತ ಹೋಗ್ತಾರೆ. ಈ ತರ ಬೇರೆ ಬೇರೆ ಪರ್ಪಸ್ಗಳಿರುತ್ತೆ. ಅದರಲ್ಲಿ ಟ್ರಾವೆಲ್ ಅಂಡ್ ಟೂರಿಸಂಗೂ ಕೂಡ ಒಂದು ಸರ್ವಿಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು. ಏನ್ ಟ್ರಾನ್ಸ್ಪೋರ್ಟೇಷನ್ ಅಂತಂತಂದ್ರೆ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ರಸ್ತೆಯ ಮೂಲಕ ಹೋಗ್ತಕ್ಕಂತಹ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯನ್ನ ಮಾಡ್ಕೊಡುವಂತಹದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಕಮ್ಯುನಿಕೇಶನ್ ಅಂತಂದ್ರೇನು? ಈಗ ಟೆಲಿಫೋನ್ ಆಗಿರ್ಬೋದು. ಕಮ್ಯುನಿಕೇಶನ್ ಅಂತ ಅಂದ್ರೆ ನಿಮಗೆ ಫಸ್ಟ್ ತಕ್ಕಂತ ನೆನಪಾಗ್ತಕ್ಕಂಥದ್ದು ಏನು? ಫೋನ್ಗಳು ಅಂತ ಅಂದ್ಬಿಟ್ಟು. ಆದ್ರೆ ಪ್ರೀವಿಯಸ್ ಕಮ್ಯುನಿಕೇಶನ್ ಅಂತಂದ್ರೆ ಅದರಲ್ಲಿ ಏನೇನ್ ಇರ್ತಿತ್ತು? ಪೋಸ್ಟ್ ಆಫೀಸು ಇನ್ಕ್ಲೂಡ್ ಆಗ್ತಿತ್ತು, ಪೋಸ್ಟ್ ಆಫೀಸ್ ಸರ್ವಿಸ್ಗಳು ಕೂಡ ಇನ್ಕ್ಲೂಡ್ ಆಗಿತ್ತು, ಹಾಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಇತ್ತು. ಹಾಗೆ ಫೈನಲ್ ಆಗಿ ಬ್ಯಾಂಕಿಂಗು. ಏನ್ ಬ್ಯಾಂಕಿಂಗು? ಒಂದ್ ದೇಶದಿಂದ ಮತ್ತೊಂದು ದೇಶಕ್ಕೆ ವ್ಯವಹಾರ ನಡೆಯುತ್ತೆ ಅಂತಂದ್ರೆ ಅಲ್ಲಿ ಫಾರಿನ್ ಎಕ್ಸ್ಚೇಂಜ್ ಎಲ್ಲ ಆಗುತ್ತೆ ಅಲ್ವಾ? ಸೊ ಅಲ್ಲಿ ಬ್ಯಾಂಕಿಂಗ್ ಸರ್ವಿಸು ಕೂಡ ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಒಂದು ಸ್ಕೋಪ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಲೈಸೆನ್ಸಿಂಗ್ ಮತ್ತೆ ಫ್ರಾಂಚೈಸಿಂಗ್. ಏನು ಲೈಸೆನ್ಸಿಂಗ್ ಮತ್ತೆ ಫ್ರಾಂಚೈಸಿಂಗ್ ಅಂತಂದ್ರೆ, ಈಗ ಒಂದು ಹೋಮ್ ಕಂಟ್ರಿ, ಈಗ ನಮ್ಮ ಬಿಸ್ನೆಸ್ ನಮ್ ಇಂಡಿಯಾದು ಅಂತ ಎಕ್ಸಾಂಪಲ್ ತಗೊಳ್ಳಿ. ನಮ್ಮ ಇಂಡಿಯಾದಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಆ ಪ್ರಾಡಕ್ಟ್ ಅನ್ನ ಬೇರೆ ಕಂಟ್ರಿಯವ್ರಿಗೆ ನಾವು ಮಾಡ್ತೀವಿ ಅಂತಂದ್ರೆ ಅವರು ನಮ್ಮಿಂದ ಪರ್ಮಿಷನ್ ತಗೊಳ್ಬೇಕು, ಲೈಸೆನ್ಸ್ ತಗೊಳ್ಬಹುದು. ಲೈಸೆನ್ಸ್ ಅಂತಂದ್ರೆ ಏನು? ಪರವಾನಗಿ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಹೇಳ್ತಾರೆ. ಇದಕ್ಕೆ ಕಂಪ್ಲೀಟ್ ಆಗಿ ಇನ್ನು ನೆಕ್ಸ್ಟ್ ಸ್ಲೈಡ್ಸ್ ಗಳಲ್ಲಿ ತುಂಬಾ ಎಲಾಬರೇಟ್ ಆಗಿ ಬರುತ್ತೆ, ಅವಾಗ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಈಗ ಜಸ್ಟ್ ಒಂದು ಗ್ಲಿಮ್ಸಸ್ ನ ಕೊಡ್ತಾ ಇರ್ತಕ್ಕಂಥದ್ದಾಗಿದೆ. ಸೊ ಪರವಾನಗಿಯನ್ನು ನಾವು ಬೇರೆಯವರಿಗೆ ಕೊಟ್ಟಾಗ, ಓಕೆ ನೀವು ನಮ್ಮ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ ಕೊಟ್ಟಾಗ ಅವರು ಮ್ಯಾನುಫ್ಯಾಕ್ಚರ್ ನ ಮಾಡ್ಬೋದಾಗಿದೆ. ಹಾಗಾದ್ರೆ ಲಾಸ್ಟ್ ಯಾವುದು? ಫಾರಿನ್ ಇನ್ವೆಸ್ಟ್ಮೆಂಟ್. ಫಾರಿನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ಮೆಥಡ್ ಇದೆ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹಾಗೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟು. ಏನು ಸ್ಕೋಪ್ ಯಾವುದು? ಫಸ್ಟ್ ಮರ್ಕಂಡೈಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಬಹುದು, ಸೆಕೆಂಡ್ ಸರ್ವಿಸಸ್ ಗಳನ್ನ ಆಫರ್ ಮಾಡಬಹುದು, ಹಾಗೆ ಲೈಸೆನ್ಸಿಂಗ್ ಮತ್ತೆ ಫ್ರಾಂಚೈಸಿಂಗ್ ನ ಕೊಡ್ಬೋದು. ಫೈನಲ್ ಆಗಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಫಾರಿನ್ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಿದ್ರೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ಮೆಥಡ್ ಗಳಿದೆ, ಡೈರೆಕ್ಟ್ ಏನು ಇನ್ವೆಸ್ಟ್ಮೆಂಟ್ ಮತ್ತೆ ಎರಡನೇದು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು? ವೆನ್ ಎ ಕಂಪನಿ ಡೈರೆಕ್ಟ್ಲಿ ಇನ್ವೆಸ್ಟೆಡ್ ಇನ್ ಎ properties such as plant and machinery in the foreign countries for the purpose of undertaking production and marketing of goods and services in those countries, it is known as foreign direct investment or FDI ಅಂತ ಕರೀತಾ ಇದ್ದಾರೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ, ಈಗ ನಮ್ಮ ಇಂಡಿಯಾದಲ್ಲಿ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳಿ, ಇದು ಹೋಮ್ ಕಂಟ್ರಿ ಆಗಿದೆ. ನೀವು ಹೈಸ್ಕೂಲ್ ಅಲ್ಲೂ ಈ ಕಾನ್ಸೆಪ್ಟ್ ಗಳನ್ನ ಓದಿದಿರಾ. 8th 9th ಅಲ್ಲಿ ಓದ್ಬೇಕಾದ್ರೆ ಇದು ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನೋದು ನೀವು ಕೇಳಿದಿರಾ. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೂ ಕೂಡ ಕೇಳಿರ್ತೀರಾ, ಐಡಿಯಾ ಇರುತ್ತೆ ಅಂತ ಅಂದ್ಬಿಟ್ಟು. FDI ಅಂತಂದ್ರೇನು? ಈಗ ನಮ್ಮ ಇಂಡಿಯಾದಲ್ಲಿ ಹೋಮ್ ಕಂಟ್ರಿ ಇರುತ್ತೆ, ನಮ್ಮ ಕಂಟ್ರಿ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಐಟಮ್ಗಳಿರುತ್ತೆ. ಅವ್ರು ಏನ್ ಮಾಡ್ತಾರೆ? ಬೇರೆ ಕಂಟ್ರಿಯಲ್ಲಿ ಏನನ್ನ ಬ್ರಾಂಚಸ್ಗಳನ್ನ ಓಪನ್ ಮಾಡ್ತಾರೆ ಅಥವಾ ಅಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನ ಮಾಡ್ತಾರೆ ಅಂದಾಗ, ನಮ್ಮ ಕಂಟ್ರಿಯ ಕಂಪನಿಗಳಿಗೆ ಏನ್ ಮಾಡಿದೆ, ನಮ್ಮ ದುಡ್ಡು, ನಮ್ಮ ಹ್ಯೂಮನ್ ರಿಸೋರ್ಸ್, ನಮ್ಮ ಮೆಟೀರಿಯಲ್ಗಳನ್ನ ನಾವ್ ಏನ್ ಮಾಡ್ತಾರೆ, ಆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಜಾಗವನ್ನ ಪರ್ಚೇಸ್ ಮಾಡ್ತಾರೆ, ಅಲ್ಲಿಯ ರಿಸೋರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಕಂಪನಿಗಳು ಅಲ್ಲಿ ಇನ್ನೊಂದು ಕಂಟ್ರಿಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅವಾಗ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ, ಅದನ್ನ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಂದ್ರೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯ ಒಳಗೆ ಹೋಗಿ ಅಲ್ಲಿ ಜಾಗ ತಗೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇವರಲ್ಲಿ ಇರ್ತಕ್ಕಂತಹ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಅವ್ರಿಗೆ ಮಾಡ್ತಾ ಇದಾರೆ. ಸೊ ಅದನ್ನ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದನ್ನ FDI ಅಂತಾನು ಕರೀತಾರೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಒಂದು ಕಂಟ್ರಿಯಲ್ಲಿ ಇರ್ತಕ್ಕಂತಹ ಕಂಪ್ನಿ ಇನ್ನೊಂದು ಕಂಟ್ರಿಯ ಒಳಗೆ ಹೋಗಿ ಪರ್ಚೇಸ್ ಮಾಡಿ, ಲ್ಯಾಂಡ್ ಅಂಡ್ ಮಿಷನರಿ ಆಗಿರ್ಬೋದು, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿರ್ಬೋದು, ಎಲ್ಲ ಪರ್ಚೇಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಇಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದು ಪ್ರಾಜೆಕ್ಟ್ ಮೇಲೆ. ಹಾಗಾಗಿ ಇದನ್ನ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಂದ್ರೇನು? ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ is an investment that a company makes into another company by way of acquiring shares or providing loans to the latter of earning income by way of dividend or interest on loan ಅಂತ ಹೇಳ್ತಾ ಇದ್ದಾರೆ. ಏನು? ಈಗ ನಾವು ಆಗ್ಲೇ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದು ಕಂಟ್ರಿಯಲ್ಲಿ ಇರ್ತಕ್ಕಂಥ ಕಂಪನಿ ಇನ್ನೊಂದು ಕಂಟ್ರಿಯ ಒಳಗೋಗಿ ಇನ್ವೆಸ್ಟ್ಮೆಂಟ್ ನ ಡೈರೆಕ್ಟ್ ಆಗಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಆದ್ರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ಕಂಟ್ರಿಯಲ್ಲಿ ಇರ್ತಕ್ಕಂತಹ ಕಂಪನಿ ಇನ್ನೊಂದು ಕಂಟ್ರಿಯ ಒಳಗೆ ಇರುವಂತಹ ಕಂಪನಿಯ ಶೇರ್ ಅನ್ನ ಪರ್ಚೇಸ್ ಮಾಡ್ತಿದೆ, ಅಥವಾ ಆ ಕಂಪನಿದು ಏನಿತ್ತಲ್ಲ ಅವ್ರಿಗೆ ಲೋನ್ ಅನ್ನ ಕೊಡ್ತಾರೆ. ಲೋನ್ ಅನ್ನ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಅಟ್ ದ ಎಂಡ್ ಆಫ್ ದ ಅವರ ಕಾಂಟ್ರಾಕ್ಟ್ ಮಾಡ್ಕೊಂಡಿಗೆ ಪ್ರತಿ ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೆ ಆ ಕೊಟ್ಟಿರ್ತಕ್ಕಂತಹ ಅಮೌಂಟ್ಗೆ ಆ ಕಂಪನಿ ಅವ್ರಿಗೆ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಈಗ ಅದೇ ಕಂಟ್ರಿ, ಈಗ ನಮ್ಮ ಕಂಟ್ರಿ ಅವತ್ತು ಬೇರೆ ಕಂಟ್ರಿಯಲ್ಲಿ ಒಂದು ಕಂಪನಿಯ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಅವ್ರ ಕಡೆಯಿಂದ ಏನ್ ಬರ್ತಿತ್ತು, ಡಿವಿಡೆಂಟ್ ರೂಪದಲ್ಲಿ ಅಮೌಂಟ್ ವಾಪಸ್ ಬರ್ತಾ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದು ಕಂಟ್ರಿ ಡೈರೆಕ್ಟ್ ಆಗಿ ಇನ್ನೊಂದು ಕಂಟ್ರಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಕಂಟ್ರಿಯ ಕಂಪನಿಗಳು ಇನ್ನೊಂದು ಕಂಟ್ರಿಯ ಬೇರೆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಅಥವಾ ಸಾಲವನ್ನ ಕೊಡುತ್ತೆ, ವಾಪಸ್ಸು ವರ್ಷಕ್ಕೆ ಅದು ವಾಪಸ್ ರಿಟರ್ನ್ಸ್ ಅನ್ನ ಅವರ ಏನ್ ಕೊಟ್ಟಿರ್ತಾರೆ ಅದಕ್ಕೆ ಬಡ್ಡಿಯನ್ನ ಪಡಿತಾರೆ ಅಂತ ಅಂದ್ಬಿಟ್ಟು, ಅಥವಾ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಂತಂದ್ರೆ ಡಿವಿಡೆಂಟ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಕೋಪ್ಗಳು ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ಏನು ಬೆನಿಫಿಟ್ಗಳಿದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದನ್ನ 2 ದೃಷ್ಟಿಕೋನದಲ್ಲಿ ನೋಡ್ತಕ್ಕಂತಹದ್ದಿದೆ. ನಮ್ಮ ಕಂಟ್ರಿಯಲ್ಲಿ ಇರ್ತಕ್ಕಂತಹ ಬಿಸ್ನೆಸ್ ಇನ್ನೊಂದು ಕಂಟ್ರಿಗೆ ವ್ಯಾಪಾರವನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಮಾಡಿದ್ರೆ ಯಾರ್ಯಾರಿಗೆ ಅಡ್ವಾಂಟೇಜ್ ಆಗಿದೆ, ಒಂದು ಇಲ್ಲಿಯ ಕಂಪನಿಗಳಿಗೂ ಅಡ್ವಾಂಟೇಜ್ ಆಗುತ್ತೆ, ಹಾಗೆ ಈ ದೇಶಕ್ಕೂ ಕೂಡ ಅಡ್ವಾಂಟೇಜ್ ಆಗುತ್ತೆ. ಯಾಕೆ ಎಕ್ಸ್ಪೋರ್ಟ್ ಅನ್ನು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಬಿಸ್ನೆಸ್ ಅನ್ನ ಯಾವಾಗ ಜಾಸ್ತಿ ಮಾಡ್ತೀವಿ ಅವಾಗ ಏನ್ ಮಾಡ್ತೀವಿ, ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಅನ್ನ ಕೂಡ ಕಟ್ತೀವಿ. ಸೊ ಇಲ್ಲಿ ಫರ್ಮ್ಗೂ ಅಡ್ವಾಂಟೇಜು ಅಷ್ಟೇ ಅಲ್ಲ, ನಮ್ಮ ಕಂಟ್ರಿಗೂ ಕೂಡ ಅಡ್ವಾಂಟೇಜು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಮಾಡೋದ್ರಿಂದ ಒಂದು ಕಂಟ್ರಿಗೆ ಏನ್ ಬೆನಿಫಿಟ್ ಇದೆ, ಹಾಗೆ ಒಂದು ಬಿಸ್ನೆಸ್ಗೆ ಒಂದು ಫರ್ಮ್ಗೆ ಏನು ಅಡ್ವಾಂಟೇಜ್ ಇದೆ ಅಂತ ಅಂದ್ಬಿಟ್ಟು ಎಲ್ಲವನ್ನ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಏನ್ ಹೇಳ್ದು, ಕಂಟ್ರಿಗೆ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಪಾಯಿಂಟ್ ಅಲ್ಲಿ. ಬೆನಿಫಿಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ನೇಷನ್ ಅಥವಾ ಕಂಟ್ರಿ ಎರಡು ಅಂತಂದ್ರು ಒಂದೇ. ಅರ್ನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಮಾಡೋದ್ರಿಂದ ಒಂದು ಕಂಟ್ರಿಗೆ ಏನ್ ಅಡ್ವಾಂಟೇಜ್ ಆಗುತ್ತೆ, ಆ ಬೇರೆ ಕಂಟ್ರಿಯ ಕರೆನ್ಸಿ ಬಂದು ಈಗ ನಾವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತೀವಿ, ಸೇಲ್ ಮಾಡಿರೋದಕ್ಕೆ ಏನ್ ಬರುತ್ತೆ ನಮ್ಗೆ ಅಮೌಂಟ್ ನಮ್ಮ ಕಂಟ್ರಿಗೆ ಅರ್ದು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಈಗ ನೋಡಿ ಇಲ್ಲಿ ಮೋಸ್ಟ್ ಆಫ್ ದ ಟ್ರೇಡ್ ಇಂಟರ್ನ್ಯಾಷನಲ್ ಟ್ರೇಡ್ಗಳು ನಮ್ಗೆ US ಡಾಲರ್ ಅಲ್ಲಿ ನಡೀತಾ ಇರುತ್ತೆ. ಓಕೆನಾ, ನಿಮ್ಗೆ ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್ ಇದೆ, ಹೇಳ್ತಾ ಹೋದ್ರೆ ದಿನಗಳ ಗಟ್ಟಲೆ ಮುಗಿಯಲ್ಲ. ಆದ್ರೂ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಈಗ ನೀವು ಯಾವ್ದೋ ಬೇರೆ ಕಂಟ್ರಿಗೆ, ಅಮೆರಿಕಾಗೆ ನೀವು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ನಾವು ವ್ಯಾಪಾರ ಮಾಡಿದ್ದಕ್ಕೆ ಅವರು ನಮ್ಗೆ ಅಮೌಂಟ್ ನ ಕೊಡ್ತಾರೆ, ಡಾಲರ್ ರೂಪದಲ್ಲಿ ಅಮೌಂಟ್ ನ ಕೊಡ್ತಾರೆ. ಅವಾಗ ನಾವು ಆ ಡಾಲರ್ ಇರ್ತಕ್ಕಂತಹ ಅಮೌಂಟ್ ಅಲ್ಲಿ ನಮ್ಗೇನ್ ಬೇಕು ಬೇರೆ ಕಂಟ್ರಿಗಳಿಂದನೂ ಆ ಡಾಲರ್ ಯೂಸ್ ಮಾಡ್ಬಿಟ್ಟು ಐಟಮ್ ನ ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ನಾವು ವಿದೇಶಿ ವ್ಯಾಪಾರವನ್ನ ಮಾಡೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ಹಂಗೆ ಬರುತ್ತೆ, ನಮ್ಮ ವ್ಯಾಪಾರದಿಂದ ಡಾಲರ್ ಹರಿದು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಡಾಲರ್ ಇತ್ತು ಅಂತಂದ್ರೆ ಏನ್ ಅಡ್ವಾಂಟೇಜು, ಸೊ ನಮಗ್ ಬೇಕಾದಂತಹ ಐಟಮ್ಗಳನ್ನ ಇನ್ನೊಂದು ಯಾವ್ದೋ ಬೇರೆ ಕಂಟ್ರಿಯಿಂದ ತರಿಸ್ಕೊಳ್ಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೋರ್ ಎಫಿಷಿಯಂಟ್ ಆಫ್ ಯೂಸ್ ಆಫ್ ರಿಸೋರ್ಸ್ ಅಂತ ಹೇಳ್ತಾ ಇದ್ರೆ. ಏನು ನಮ್ಮ ಕಂಟ್ರಿಯಲ್ಲಿ ಇರ್ತಕ್ಕಂತಹ, ಈಗ ನಾವು ಏನ್ ಮಾಡ್ತಾ ಇದ್ವಿ, ನಮ್ಮ ಕಂಟ್ರಿಯಲ್ಲಿ ಇರ್ತಕ್ಕಂತಹ ಬಿಸ್ನೆಸ್ ಗಳಿಂದ ಫಾರಿನ್ಗೆ ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಹ್ಯೂಮನ್ ರಿಸೋರ್ಸ್ ಅನ್ನ ಯೂಸ್ ಮಾಡ್ತೀವಿ, ಇಲ್ಲಿಯ ನ್ಯಾಚುರಲ್ ರಿಸೋರ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಇಲ್ಲಿಯ ಅದ್ರ ಜೊತೆಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ಇಲ್ಲಿಯ ರಾ ಮೆಟೀರಿಯಲ್ ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಕಂಟ್ರಿಯಲ್ಲಿ ಇರ್ತಕ್ಕಂತಹ ಎಫೆಕ್ಟಿವ್ ಇಲ್ಲಿಯ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಇಲ್ಲಿ ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಇಲ್ಲಿಯ ಕ್ಯಾಪಿಟಲ್ ಆಗಿ ಯೂಸ್ ಮಾಡೋದ್ರಿಂದ ಇಲ್ಲಿಯ ಕಂಟ್ರಿಯ ಓವರ್ ಆಲ್ ಡೆವಲಪ್ಮೆಂಟ್ ಎಲ್ಲಾ ರಿಸೋರ್ಸು ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಂಪ್ರೂವಿಂಗ್ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಆಫ್ ಎಂಪ್ಲಾಯ್ಮೆಂಟ್ ಪೊಟೆನ್ಶಿಯಾಲಿಟಿ, ಏನ್ ಹೇಳ್ತಾ ಇದ್ರೆ, ಒಂದು ಕಂಟ್ರಿಯಲ್ಲಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಆ ಕಂಟ್ರಿಯೂ ಡೆವಲಪ್ ಆಗ್ತಿದೆ, ಹಾಗೆ ಇಲ್ಲಿಯ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಜನರೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜನರೇಟ್ ಆಗುತ್ತೆ, ಹೊಸ ಹೊಸ ಬಿಸ್ನೆಸ್ಗಳು ಕೂಡ ಬರ್ತಾ ಹೋಗುತ್ತೆ, ಕಂಟ್ರಿ ಡೆವಲಪ್ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ತಾ ಇದ್ರೆ. ಏನ್ ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಂದ್ರೆ, ಯಾವಾಗ ಒಳ್ಳೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗ್ತಾ ಹೋಗುತ್ತೆ ಅವಾಗ ಫಾರಿನ್ ಕರೆನ್ಸಿ ಬರ್ತಾ ಇರುತ್ತೆ, ಇಲ್ಲಿ ಜನಕ್ಕೆ ದುಡ್ಡು ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಒಬ್ಬ ಬಡವ ಇದ್ದವನು ಕೂಡ ಶ್ರೀಮಂತ ಆಗ್ತಾನೆ. ಸೊ ಅವ್ನ ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತಾನೆ. ಯಾವಾಗ ಸ್ಪೆಂಡಿಂಗ್ ಕೆಪಾಸಿಟಿ ಅವನು ಜಾಸ್ತಿ ಮಾಡ್ತಾನೆ ಅವಾಗ ಏನಾಗುತ್ತೆ, ಗೌರ್ಮೆಂಟ್ಗೆ ಇದೇನ್ ಟ್ಯಾಕ್ಸ್ ರೂಪದಲ್ಲಿ ಅಮೌಂಟ್ ಕಲೆಕ್ಟ್ ಆಗುತ್ತೆ.
ಸೊ ಆ ಟ್ಯಾಕ್ಸ್ ಬೆನಿಫಿಟ್ ಇಂದ ಗೌರ್ಮೆಂಟ್ ಮತ್ತೆ ದೇಶಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅದನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ನಾವು ಒಂದು ಕಂಟ್ರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಅಡ್ವಾಂಟೇಜ್ಗಳು ಆಗುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದೀವಿ. ಈಗ ಎರಡನೇದ್ರಲ್ಲಿ ಒಂದು ಬಿಸ್ನೆಸ್ಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬೆನಿಫಿಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ಫರ್ಮ್. ಒಂದು ಬಿಸ್ನೆಸ್ಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜಸ್ಗಳು ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಪ್ರಾಸ್ಪೆಕ್ಟ್ ಆಫ್ ಹೈಯರ್ ಪ್ರಾಫಿಟ್. ಏನ್ ಹೇಳ್ತಿದ್ರೆ, ಒಂದು ಕಂಟ್ರಿಯ ಬಿಸ್ನೆಸ್ಗಳು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅವ್ರ ವ್ಯಾಪಾರ ಜಾಸ್ತಿ ಆಗುತ್ತೆ. ಯಾವಾಗ ವ್ಯಾಪಾರ ಜಾಸ್ತಿ ಆಗುತ್ತೆ ಅವರಿಗೆ ಪ್ರಾಫಿಟ್ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎರಡನೇದೇನು, ಇನ್ಕ್ರೀಸ್ಡ್ ಕೆಪಾಸಿಟಿ ಯೂಟಿಲೈಸೇಷನ್. ಒಂದು ಆರ್ಗನೈಸೇಷನ್ ಅಲ್ಲಿ ರಾ ಮೆಟೀರಿಯಲ್ ಬರ್ತಾ ಇರುತ್ತೆ, ಹ್ಯೂಮನ್ ರಿಸೋರ್ಸ್ ಇರುತ್ತೆ, ಹಾಗೆ ಮೆಷಿನರಿಗಳು ಇರುತ್ತೆ, ಎಲ್ಲಾ ಫೆಸಿಲಿಟಿಗಳು ಇರುತ್ತೆ. ಈಗ ದಿನಕ್ಕೆ 5 ವರ್ಗೆ ಬರೀ 5 ಗಂಟೆ ಪ್ರೊಡಕ್ಷನ್ ನಡೀತಿದೆ ಅಂತಂದ್ರೆ ಅದನ್ನ 8 ಅವರ್ ಪ್ರೊಡಕ್ಷನ್ಗೆ ಜಾಸ್ತಿ ಮಾಡ್ಬೋದು, ಹಾಗೇನೆ 10 ಅವರ್ಗೆ ಇನ್ಕ್ರೀಸ್ ಮಾಡ್ಬೋದು. ಹೀಗೆ ಡೇ ಪೂರ್ತಿ ಮಿಷನರಿಗಳು ರನ್ ಮಾಡಕ್ಕೆ ಮಾಡಿ ಇಲ್ಲಿರ್ತಕ್ಕಂತಹ ಯೂಸ್ ಮೆಟೀರಿಯಲ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಕ್ಕೆ ಇಲ್ಲಿರ್ತಕ್ಕಂತಹ ಕೆಪಾಸಿಟಿ ಏನನ್ನ ಇದೆ ಅದನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳಕ್ಕೆ ಒಂದು ಆಪರ್ಚುನಿಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅದನ್ನ ಯಾವಾಗ ಮಾಡ್ತಾರೆ, ಬಿಸ್ನೆಸ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡುತ್ತೆ. ಬಿಸ್ನೆಸ್ ಪ್ರೊಡಕ್ಷನ್ ಮಾಡಿದಾಗ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಮಾಡುತ್ತೆ. ಎಕ್ಸ್ಪೋರ್ಟ್ ಯಾವಾಗ ಜಾಸ್ತಿ ಮಾಡುತ್ತೆ, ದುಡ್ಡು ಕೂಡ ಹರಿದು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫಸ್ಟ್ ಪಾಯಿಂಟ್ ಅಲ್ಲಿ ಪ್ರಾಫಿಟ್ ಕೂಡ ಅದರಿಂದ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರಾಸ್ಪೆಕ್ಟ್ ಆಫ್ ಗ್ರೋತ್. ಅಫ್ಕೋರ್ಸ್ ಯಾವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಜಾಸ್ತಿ ಪ್ರತಿ ವರ್ಷಕ್ಕಿಂತನೂ ಇನ್ನೂ ನೆಕ್ಸ್ಟ್ ವರ್ಷಕ್ಕಿಂತ ಜಾಸ್ತಿ ನಾವು ಏನನ್ನ ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅಫ್ಕೋರ್ಸ್ ಯಾರಿಗೆ ಅಡ್ವಾಂಟೇಜು, ಆ ಬಿಸ್ನೆಸ್ ಗ್ರೋತ್ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಮುಂದುವರಿತಾ ಬ್ರಾಂಚಸ್ ಗಳನ್ನ ಓಪನ್ ಮಾಡ್ತಾ ಇನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಗ್ರೋತ್ ಅಲ್ಲಿ ನಡೀತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. 4ನೇ ಪಾಯಿಂಟ್ ಏನು, ವೇ ಔಟ್ ಆಫ್ ಇಂಟೆನ್ಸ್ ಕಾಂಪಿಟೇಷನ್ ಇನ್ ಡೊಮ್ಯಾಸ್ಟಿಕ್ ಮಾರ್ಕೆಟ್ ಅಂತ ಹೇಳ್ತಿದ್ರೆ. ಏನು, ಒಂದು ಕಂಟ್ರಿಯ ಜಿಯೋಗ್ರಫಿಕಲ್ ಬೌಂಡರಿ ಒಳಗೆ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಅವ್ರಿಗೆ ಚಾಲೆಂಜಸ್ಗಳು ಜಾಸ್ತಿ. ಅದಕ್ಕಿಂತ ಮೇನ್ ಆಗಿ ಏನು, ಸೇಮ್ ಈಗ ನೋಡಿ ಇಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಕಾಂಪಿಟೇಟರ್ಗಳು ತುಂಬಾ ಚೆನ್ನಾಗಿರ್ತಾರೆ. ಅದೇನೇನೆ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಫಾರಿನ್ ಕಂಟ್ರಿಲಿ ಎಕ್ಸ್ಪೋರ್ಟ್ ಮಾಡಿ ಬಿಸ್ನೆಸ್ ಮಾಡ್ತೀವಿ ಅಂತಂದಾಗ ಆ ಕಂಟ್ರಿಯಲ್ಲಿ ಕಾಂಪಿಟೇಷನ್ಗಳು ಕಡಿಮೆ ಇರ್ಬೋದು, ಅದರಿಂದ ಮತ್ತೆ ಬಿಸ್ನೆಸ್ ಇನ್ನೂ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡೊಮೆಸ್ಟಿಕ್ ಮಾರ್ಕೆಟ್ ಅಂತಂದ್ರೆ ಒಂದು ಕಂಟ್ರಿಯ ಮಾರ್ಕೆಟ್ ಒಳಗೆ ಕಾಂಪಿಟೇಷನ್ ಜಾಸ್ತಿ, ಆದ್ರೆ ಅದನ್ನೇ ಎಕ್ಸ್ಪೋರ್ಟ್ ಮಾಡಿದಾಗ ಅಲ್ಲಿ ಕಾಂಪಿಟೇಷನ್ ಇಲ್ಲ ಅಂತಲ್ಲ, ಆದ್ರೆ ಅದಕ್ಕಿಂತ ಕಮ್ಮಿ ಇದ್ದಾಗ ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಂಪ್ರೂವ್ ಬಿಸ್ನೆಸ್ ವರ್ಷನ್. ಏನು ಇಂಪ್ರೂವ್ ಬಿಸ್ನೆಸ್ ವರ್ಷನ್ ಅಂತಂದ್ರೆ ಯಾವಾಗ ಬಿಸ್ನೆಸ್ ತುಂಬಾ ಚೆನ್ನಾಗಿ ಎಕ್ಸ್ಪೋರ್ಟ್ ಅನ್ನ ಮಾಡಿ ಹಣವನ್ನ ಸಂಪಾದನೆ ಮಾಡಬಹುದು, ಅದರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬಿಸ್ನೆಸ್ ನ ವಿಷನ್ ಏನಿದೆ, ಪ್ರತಿ ವರ್ಷನೂ ಅವರು ಪ್ರಾಫಿಟ್ ಮಾಡೋದಾಗಿರ್ಲಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಲಿ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದಾಗಿರ್ಲಿ, ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡಕ್ಕೆ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ಒಂದು ಫರ್ಮ್ಗೆ ಏನೇನು ಅಡ್ವಾಂಟೇಜಸ್ ಇದೆ, ಹಾಗೆ ಒಂದು ಕಂಟ್ರಿಗೆ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಅರ್ಥ ಆಯ್ತು. ಈಗ ನಾವು ಈ ಚಾಪ್ಟರ್ ನ ಮೇನ್ ಇಂಪಾರ್ಟೆಂಟ್ ಆಗಿ ನಿಮಗೆ 8 ಮಾರ್ಕ್ಸ್ ಕೇಳ್ತಕ್ಕಂತಹ ಇಂಪಾರ್ಟೆಂಟ್ ಆಗಿರಂತಹ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಯಾವುದು ಅಂತಂದ್ರೆ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್. ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ನಾವು ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಆಪ್ಷನ್ಗಳು ಏನು. ಈಗ ನಮ್ಮ ಕಂಟ್ರಿ, ನಾವು ಇಂಡಿಯಾದೊಳಗಿದ್ದೀವಿ, ನಾವು ಫಾರಿನ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನೇನೆಲ್ಲ ಆಪ್ಷನ್ಗಳಿದೆ ಈಗಾಗಲೇ ನಿಮಗೆ ಗೊತ್ತಾಗಿದೆ ಏನು ಅಂತಂದ್ಬಿಟ್ಟು ಒಂದು ಕಂಟ್ರಿಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಎಕ್ಸ್ಪೋರ್ಟ್ ಅಷ್ಟೇನಾ ಅಂತಂದ್ರೆ ಅದನ್ನ ಬಿಟ್ಟು ಇನ್ನೇನೇನು ಆಪ್ಷನ್ಸ್ ಗಳಿದೆ ಅಂತ ಅಂದ್ಬಿಟ್ಟು ಈ ಸ್ಲೈಡ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಟೋಟಲ್ ನಮಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಮಾಡ್ತೀವಿ ಅಂತಂದ್ರೆ ಮೇನ್ ಆಗಿ ನಮಗೆ 5 ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಇದೆ. 5 ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೊದಲನೇದು ಯಾವುದು, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟಿಂಗ್. ಎಕ್ಸ್ಪೋರ್ಟ್ ಅನ್ನು ಮಾಡ್ಬೋದು, ಹಾಗೆ ಇಂಪೋರ್ಟ್ ಅನ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಯಾವುದು, ಲೈಸೆನ್ಸಿಂಗ್ ಮತ್ತೆ ಫ್ರಾಂಚೈಸಿಂಗ್ ನ ಕೊಡ್ಬೋದು. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು, ಜಾಯಿಂಟ್ ವೆಂಚರ್ ಮಾಡ್ಬೋದು, ಹಾಗೆ ಫೈನಲ್ ಆಗಿ ಓನ್ಲಿ ಓನರ್ಡ್ ಸಬ್ಸಿಡರೀಸ್ ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರತಿಯೊಂದು ಏನೇನನ್ನ ಮೀನಿಂಗ್ ಅನ್ನ ಹೇಳ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಗೈಸ್, ನಿಮ್ಗೆ 4 ಮಾರ್ಕ್ಸ್ಗೂ ಕೇಳ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಈಗ ನೋಡಿ, ಎಕ್ಸ್ಪೋರ್ಟ್ ಅಂತಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ಕೇಳಿದ್ರೆ ನಿಮಗೆ 4 ಮಾರ್ಕ್ಸ್ ಕೇಳ್ತಾರೆ ಅಂತಂದ್ರೆ ಪ್ರತಿಯೊಂದು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ.
ಓಕೆನಾ? ಹಾಗಾದ್ರೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಅಂತಂದ್ರೆ ಏನು ಅನ್ನೋದನ್ನ ಫಸ್ಟ್ ಕಾನ್ಸೆಪ್ಟ್ ಅನ್ನ, ಅಂದ್ರೆ ವಿದೇಶಿ ವ್ಯಾಪಾರವನ್ನ ಮಾಡ್ತೀನಿ ಅಂತಂದ್ರೆ ನಮ್ಗೆ ಯಾವ್ದು ಫಸ್ಟ್ ಆಪ್ಷನ್ ಎಕ್ಸ್ಪೋರ್ಟ್ ಮಾಡ್ಬೋದು ಅಥವಾ ಇಂಪೋರ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತಂದ್ರೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನ ಎರಡು ವಿಧವಾಗಿ ಮತ್ತೇನೆ ಕ್ಲಾಸಿಫೈ ಮಾಡ್ತಾರೆ. ಡೈರೆಕ್ಟ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್, ಹಾಗೆ ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್. ಓಕೆನಾ? ಸೊ ಹಾಗಾದ್ರೆ ಡೈರೆಕ್ಟ್ ಎಕ್ಸ್ಪೋರ್ಟ್ ಅಂತಂದ್ರೆ ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಡೈರೆಕ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್. ಇನ್ ಡೈರೆಕ್ಟ್ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್, ಎ ಫರ್ಮ್ ಡೈರೆಕ್ಟ್ಲಿ ಡೀಲ್ ವಿತ್ ದ ಕಸ್ಟಮರ್ ಸಪ್ಲೈಯರ್ ಆಫ್ ಫಾರಿನ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ಏನು ಡೈರೆಕ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತಂದ್ರೆ, ಎಕ್ಸ್ಪೋರ್ಟ್ ಅಂತಂದ್ರೆ ಏನು, ಒಂದು ಕಂಟ್ರಿ ಮತ್ತೊಂದು ಕಂಟ್ರಿಗೆ ಸರಕು ಮತ್ತು ಸೇವೆಗಳನ್ನ ವ್ಯಾಪಾರ ಮಾಡ್ತಕ್ಕಂತಹದ್ನೇ ಎಕ್ಸ್ಪೋರ್ಟ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇಂಪೋರ್ಟ್ ಅಂತಂದ್ರೆ ಏನು, ಬೇರೆ ಕಂಟ್ರಿಯ ಸರಕು ಸೇವೆಗಳನ್ನ ನಮ್ಮ ಕಂಟ್ರಿಗೆ ತಗೊಬಂದು ತಕ್ಕಂತಹದ್ನ ಇಂಪೋರ್ಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಎಕ್ಸ್ಪೋರ್ಟ್ ಅಂತಂದ್ರೇನು, ರಫ್ತು. ಕರೆಕ್ಟಾ? ರಫ್ತು. ಇಂಪೋರ್ಟ್ ಅಂತಂದ್ರೇನು, ಆಮದು. ರಫ್ತು ಮತ್ತೆ ಆಮದು. ಇಲ್ಲಿ ಡೈರೆಕ್ಟ್ ರಫ್ತು ಅಂತ ಅಂದ್ಬಿಟ್ಟು ಡೈರೆಕ್ಟ್ ರಫ್ತು ಅಥವಾ ಆಮದು ಬಗ್ಗೆ ಹೇಳ್ತಾ ಇದ್ರೆ. ಏನ್ ಡೈರೆಕ್ಟ್ ರಫ್ತು ಅಥವಾ ಆಮದು ಅಂತಂದ್ರೆ, ಒಂದು ಕಂಟ್ರಿ ನೇರವಾಗಿ ಇನ್ನೊಂದು ಕಂಟ್ರಿಯ ಜೊತೆ, ಅಲ್ಲಿಯ ಬಿಸ್ನೆಸ್ ಅವ್ರ ಜೊತೆ ನೇರವಾಗಿ ಸಂಪರ್ಕವನ್ನ ಮಾಡ್ಕೊಂಡು ಎಕ್ಸ್ಪೋರ್ಟ್ ಆರು ಮಾಡ್ಲಿ ಅಥವಾ ಇಂಪೋರ್ಟ್ ಆರು ಮಾಡ್ಲಿ, ಅದನ್ನ ಡೈರೆಕ್ಟ್ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅಂತಂದ್ರೆ ಏನು? ಡೈರೆಕ್ಟ್ ಅಂದ್ರೆ ಒಬ್ಬ ವ್ಯಕ್ತಿ ಡೈರೆಕ್ಟ್ ಆಗಿ ಒಂದು ಕಂಟ್ರಿಯ ಪರ್ಸನ್ಗೂ ಅಥವಾ ಬಿಸ್ನೆಸ್ ಮೆನ್ಗಳು ಇನ್ನೊಂದು ಕಂಟ್ರಿಯ ಜೊತೆ ನೇರವಾಗಿ ಬಿಸ್ನೆಸ್ ಅನ್ನ ಮಾಡ್ತಾರೆ, ಅದನ್ನ ಡೈರೆಕ್ಟ್ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅಂತ ಕರಿತೀವಿ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅಂತಂದ್ರೆ, ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್, ಎ ಫರ್ಮ್ ಡಸಂಟ್ ಡೀಲ್ ವಿತ್ ದ ಕಸ್ಟಮರ್ ಡೈರೆಕ್ಟ್ಲಿ ಬಟ್ ವಿತ್ ದ ಹೆಲ್ಪ್ ಆಫ್ ಸಮ್ ಮಿಡಲ್ ಮ್ಯಾನ್ ಅಂತ ಹೇಳ್ತಾ ಇದ್ರೆ. ಇಲ್ಲಿ ಒಂದು ಕಂಟ್ರಿ ಇಲ್ಲಿದೆ, ಇನ್ನೊಂದು ಕಂಟ್ರಿ ಇದೆ. ಈ ಕಂಟ್ರಿ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ರೆ ಅಥವಾ ಇಂಪೋರ್ಟ್ ಅನ್ನ ಮಾಡಿದ್ರೆ ಡೈರೆಕ್ಟ್ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಆಯ್ತಿತ್ತು. ಆದ್ರೆ ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರೆ. ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿಯ ಕಂಟ್ರಿ ಇನ್ನೊಂದು ಯಾವುದೋ ಮಧ್ಯದಲ್ಲಿ ಇರ್ತಕ್ಕಂತಹ ಕಂಟ್ರಿಗೆ ಕಳಿಸಿ ಅದಾದ್ಮೇಲೆ ಫೈನಲ್ ಆಗಿ ಇನ್ನೊಂದು ಕಂಟ್ರಿಗೆ ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಇದ್ರೆ. ಅಥವಾ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ಐಟಮ್ ನ ಕಳಿಸ್ಕೊಡ್ಬೇಕಾದ್ರೆ ಯಾರೋ ಮಧ್ಯದಲ್ಲಿ ಮಿಡಲ್ ಮ್ಯಾನ್ ಗಳು ಇರ್ತಾರೆ, ಅವ್ರ ಥ್ರೂ ಮಿಡಲ್ ಮ್ಯಾನ್ ಕಳಿಸಿ ಅವರು ಇನ್ನೊಂದು ಕಂಟ್ರಿಗೆ ಕಳಿಸ್ಕೊಡ್ತಕ್ಕಂತಹದ್ನ ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈಗ ನಿಮ್ಗೆ ಡೈರೆಕ್ಟ್ ಎಕ್ಸ್ಪೋರ್ಟ್ ಅಂತಂದ್ರೆ ಏನು, ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಡೈರೆಕ್ಟ್ ಅಂತಂದ್ರೆ ಒಂದು ಕಂಟ್ರಿ ನೇರವಾಗಿ ತನ್ನ ಸರಕು ಸೇವೆಗಳನ್ನ ಇನ್ನೊಂದು ಕಂಟ್ರಿಗೆ ನೇರವಾಗಿ ಕೊಡುತ್ತೆ, ಅಲ್ಲಿಯ ಬಿಸ್ನೆಸ್ ಮೆನ್ಗಳಿಗೆ ಆಗಿರ್ಬೋದು. ಇಂಡೈರೆಕ್ಟ್ ಅಂತಂದ್ರೆ ಒಂದು ಕಂಟ್ರಿಯ ಸರಕು ಸೇವೆಗಳನ್ನ ಡೈರೆಕ್ಟ್ ಆಗಿ ಇನ್ನೊಂದು ಕಂಟ್ರಿಗೆ ಕೊಡೋದಿಲ್ಲ, ಮಧ್ಯದಲ್ಲಿ ಒಬ್ಬ ಮಿಡಲ್ ಮ್ಯಾನ್ ಇರ್ತಾನೆ, ಅವನಿಗೆ ಅದನ್ನ ತಲುಪಿಸಿ ಅವನ ಕಡೆಯಿಂದ ಅವ್ರಿಗೆ ರೀಚ್ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಡೈರೆಕ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮತ್ತೆ ಇಂಡೈರೆಕ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್, ಮತ್ತೆ ಎಕ್ಸ್ಪೋರ್ಟ್ ಅಂದ್ರೇನು, ಇಂಪೋರ್ಟ್ ಅಂತಂದ್ರೆ ಏನು ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕೆಂಡ್ ಮೆಥಡ್ ಯಾವ್ದು ಹೇಳ್ತಾ ಇದ್ರೆ, ನಮ್ಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಏನು? ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಔಟ್ಸೋರ್ಸಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಟೈಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ತಿದ್ರೆ. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅನ್ನೋದು ವಿದೇಶಿ ವ್ಯಾಪಾರದ ಒಂದು ವಿಧವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ವೇರ್ ದ ಫರ್ಮ್ ಎಸ್ಟಾಬ್ಲಿಷ್ ಎ ಕಾಂಟ್ರಾಕ್ಟ್ ವಿತ್ one or few local manufacturers in foreign country to produce goods as per the firm's specification and requirement ಅಂತ ಹೇಳ್ತಾ ಇದ್ರೆ. ಏನ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ, ಇಲ್ಲಿ ನೋಡಿ ಹೇಳ್ತಾ ಇದ್ರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ವೇರ್ ಫರ್ ಎಸ್ಟಾಬ್ಲಿಷ್ ಎ ಕಾಂಟ್ರಾಕ್ಟ್ ವಿತ್ ಒನ್ ಆರ್ ಮೋರ್ ಫ್ಯೂ ಮ್ಯಾನುಫ್ಯಾಕ್ಚರ್ ಆಫ್ ಫಾರಿನ್ ಕಂಟ್ರಿ. ಈಗ ನಮ್ಮ ಕಂಟ್ರಿಯವರು ಬೇರೆ ಕಂಟ್ರಿಯಲ್ಲಿ ಇರ್ತಕ್ಕಂತಹ ಮ್ಯಾನುಫ್ಯಾಕ್ಚರ್ ಜೊತೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ತಾರೆ, ನಮಗೆ ಇಂಥ ಪ್ರಾಡಕ್ಟ್ ಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಇರಬೇಕು ಅಂತ ಅಂದ್ಬಿಟ್ಟು. ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಸ್ಪೆಸಿಫಿಕೇಶನ್, ಇಂಥ ಪ್ರಾಡಕ್ಟ್ ಅನ್ನ ಇಷ್ಟು ಡೇಸ್ ಅಲ್ಲಿ ಈ ತರನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಏನ್ ಮಾಡ್ತಾರೆ, ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯಲ್ಲಿ ಇರ್ತಕ್ಕಂತಹ ಬಿಸ್ನೆಸ್ ಗಳ ಜೊತೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ, ನಮ್ಗೆ ಇಂಥ ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಅವಾಗ ಒಂದ್ ಕಂಟ್ರಿ ಜೊತೆ ಮಾಡ್ಕೊಳ್ಬಹುದು, ಅದೇ ತರನೇ 2-3 ಕಂಪ್ನಿಗಳ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಒಂದು ಅಥವಾ ಫ್ಯೂ ಲೋಕಲ್ ಮ್ಯಾನುಫ್ಯಾಕ್ಚರ್ ಇನ್ ಫಾರಿನ್ ಕಂಟ್ರಿ, ಬೇರೆ ಕಂಟ್ರಿಯ ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ ಅವ್ರ ಜೊತೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾರೆ, ಅಗ್ರಿಮೆಂಟ್ ಅನ್ನ ಮಾಡ್ತಾರೆ. ಒಂದು ಏನನ್ನ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ, ಒಂದು ಪ್ರಾಡಕ್ಟ್ ಅನ್ನ, ಸ್ಪೆಸಿಫಿಕ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಅಂತ ಅಂತಿದ್ರೆ. ಸೊ ಅದನ್ನ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತಾರೆ.
ಇದ್ದಾರೆ. ಒಂದು ಕಂಟ್ರಿಯ ಇರ್ತಕ್ಕಂತಹ ಬಿಸ್ನೆಸ್ ಮೆನ್ ಇನ್ನೊಂದು ಕಂಟ್ರಿಯಲ್ಲಿ ಇರ್ತಕ್ಕಂತಹ ಒಂದು ಅಥವಾ ಬೇರೆ ಬೇರೆ ಫರ್ಮ್ಸ್ಗಳ ಜೊತೆ ಆತ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾನೆ. ಏನಕ್ಕೆ ಅಂತಂದ್ರೆ ತನಗೆ ಬೇಕಾದಂತಹ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳೋಕೋಸ್ಕರ. ಅದನ್ನ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಲಿಕ್ಕೆ ಇರ್ತಕ್ಕಂತಹ ಆಪ್ಷನ್ಗಳೇನು, ಬೇರೆ ಬೇರೆ ವಿಧಗಳು ಏನು ಅಥವಾ ಬೇಸ್ಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ನೋಡೋಣ. ಅಸೆಂಬ್ಲಿಂಗ್ ಆಫ್ ಪ್ರಾಡಕ್ಟ್ ಸಚ್ ಆಸ್ ಲ್ಯಾಪ್ಟಾಪ್, ಕಂಪ್ಯೂಟರ್ ಆರ್ ಮೊಬೈಲ್ ಫೋನ್ಸ್ ಕ್ಯಾನ್ ಬಿ ಡನ್ ಥ್ರೂ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಈಗ ನೋಡಿ ಇಲ್ಲಿ, ಈಗ ಎಲ್ಲಾ ಒಂದು ಪ್ರಾಡಕ್ಟ್ ನ ಒಂದು ಈಗ ನೋಡಿ ಇಲ್ಲಿ ಕಾರ್ ಅಂತಂತಂದ್ರೆ ಕಾರಲ್ಲಿ ಬಹಳಷ್ಟು ಪಾರ್ಟ್ಗಳಿದೆ. ಸ್ಟೇರ್ ಕೇಸ್ ಇದೆ, ಹ್ಯಾಂಡಲ್ ಇದೆ, ಕ್ಲಚ್ ಇದೆ, ಗೇರ್ ಇದೆ, ಮುಂದ್ಗಡೆ ಫ್ರಂಟ್ ಬೇಕು, ಲೈಟ್ ಬೇಕು, ಅದಕ್ಕೆ ಕಂಪ್ಲೀಟ್ ಬಾಡಿ ಸೆಟಪ್ ಬೇಕು, ಟೈರ್ ಬೇಕು. ಎಲ್ಲಾ ಪಾರ್ಟ್ಗಳನ್ನು ಬೇರೆ ಬೇರೆ ಕಂಪ್ನಿಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಕರೆಕ್ಟಾ? ಸೊ ಅವನ್ನೆಲ್ಲ ಅಸೆಂಬಲ್ ಮಾಡಕ್ಕೆ ಒಂದು ಜಾಗ ಬೇಕಾಗಿರುತ್ತೆ. ಸೊ ಅಂತ ಕಡೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಕೊಳ್ತು ಅಂತಂದ್ರೆ ಸೊ ಅದರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ, ಎಲ್ಲ ಈಗ ನೋಡಿ ಇಲ್ಲಿ ಲ್ಯಾಪ್ಟಾಪ್ ನ ಬಿಡಿ ಭಾಗಗಳು ಬೇರೆ ಬೇರೆ ಕಂಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಒಂದು ಕಡೆ ತಗೊಬಂದು ಅದನ್ನ ಅಸೆಂಬಲ್ ಮಾಡಿಸಂತಹದ್ದಾಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಇವನ್ನೆಲ್ಲ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನೋಡಿ ಇಲ್ಲಿ ಐಫೋನ್ ನಮ್ಮ ಇಂಡಿಯಾದಲ್ಲಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಅಂತಂದ್ರೆ 100% ಎಲ್ಲವನ್ನೂ ಇಲ್ಲೇ ಮಾಡ್ತಾರೆ ಅಂತಲ್ಲ, ಬೇರೆ ಕಂಟ್ರಿಯಲ್ಲಿ ಇರ್ತಕ್ಕಂತಹ ಅದರದ್ದು ಬಿಡಿ ಪಾರ್ಟ್ಗಳನ್ನ ತಗೊಬಂದು ಇಲ್ಲಿ ಅಸೆಂಬಲ್ ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಅನ್ನು ಮಾಡ್ಬೋದು. ಕಾಂಟ್ರಾಕ್ಟ್ ಅಂದ್ರೆ ಬೇರೆ ಕಂಪನಿಯ ಬಿಸ್ನೆಸ್ ನಮ್ಮ ಇಂಡಿಯಾಗೆ ಬಂದು ನಮ್ಮಲ್ಲಿ ಇರ್ತಕ್ಕಂತಹ ಕಂಪನಿಗಳ ಜೊತೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾರೆ. ಅದನ್ನ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಒಂದು ವೇ ಅದಾಯ್ತು ಅಂತಂದ್ರೆ ಇನ್ನೊಂದು ವೇ ಯಾವ್ದು ಅಂದ್ರೆ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಸಚ್ ಆಸ್ ಗಾರ್ಮೆಂಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಒಂದು ಕಂಟ್ರಿ ಡೈರೆಕ್ಟ್ ಆಗಿ ಇನ್ನೊಂದು ಕಂಟ್ರಿಯ ಕಂಪನಿ ಜೊತೆ ಡೈರೆಕ್ಟ್ ಆಗಿ ಡೀಲ್ ಅನ್ನ ಮಾಡುತ್ತೆ, ಕಾಂಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಈಗ ಸಪೋಸ್ ಗಾರ್ಮೆಂಟ್ಸ್ ಅಂತಂದ್ರೆ ಒಂದು ಬಟ್ಟೆ ತಯಾರಿಕೆಯನ್ನ ನಮಗೆ ಬೇಕು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಅವರಿಂದ ಐಟಮ್ ನ ನಾವು ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಸೊ ಒಟ್ನಲ್ಲಿ ಬೇಸ್ಡ್ ಇದು ಕಾಂಟ್ರಾಕ್ಟ್ ಆಗಿರುತ್ತೆ. ಒಂದು ಕಂಟ್ರಿಯ ಬಿಸ್ನೆಸ್ ಇನ್ನೊಂದು ಕಂಟ್ರಿಯ ಬಿಸ್ನೆಸ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇದ್ರದ್ದು ಮೇನ್ ಥೀಮ್ ಹೇಳ್ತಾ ಇದೆ. ಸೊ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಅಂತಂದ್ರೆ ಏನು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಲೈಸೆನ್ಸಿಂಗ್ ಮತ್ತೆ ಫ್ರಾಂಚೈಸಿಂಗ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏನ್ ಲೈಸೆನ್ಸಿಂಗ್ ಅಂತಂದ್ರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಲೈಸೆನ್ಸಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಅಂತ ಹೇಳ್ತಾ ಇದ್ರೆ. ಲೈಸೆನ್ಸ್ ಅಂತ ಅನ್ನೋದು ಇದೊಂದು ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅಂದ್ರೆ ಎರಡು ಸಂಸ್ಥೆಗಳು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ ವಿಚ್ ಒನ್ ಫರ್ಮ್ ಲೈಸೆನ್ಸರ್, ಏನು ಇಲ್ಲಿ ಲೈಸೆನ್ಸಿಂಗ್ ಅಲ್ಲಿ ಎರಡು ವ್ಯಕ್ತಿಗಳು ಬರ್ತಾರೆ, ಒಂದು ಲೈಸೆನ್ಸರ್ ಇನ್ನೊಂದು ಲೈಸೆನ್ಸಿ ಅಂತ ಅಂದ್ಬಿಟ್ಟು. ಏನ್ ಲೈಸೆನ್ಸರ್ ಅಂತಂದ್ರೆ ಒಂದು ಈಗ ನೋಡಿ ಇಲ್ಲಿ ನಮ್ಮ ಇಂಡಿಯಾ ಕಂಪ್ನಿ ಇನ್ನೊಂದು ಪ್ರಾಡಕ್ಟ್ ಅನ್ನ ಬೇರೆ ಕಂಪ್ನಿಯವರು ನಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಓಕೆನಾ? ನಮ್ಮ ಕಂಟ್ರಿಯ ಪ್ರಾಡಕ್ಟ್ ಗಳನ್ನ ನಮ್ಮ ಇನ್ನೊಂದು ಕಂಟ್ರಿಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ತೀವಿ, ನಮ್ಗೆ ಪರ್ಮಿಷನ್ ಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಕೇಳಿದ್ರು ಅಂತಂದ್ರೆ ನಾವು ಅವ್ರಿಗೆ ಲೈಸೆನ್ಸ್ ಅನ್ನ ಕೊಡ್ಬೋದು, ಅಂದ್ರೆ ಪರವಾನಗಿಯನ್ನ ಕೊಡ್ಬೋದು. ಈಗ ಪರವಾನಗಿನ ನಾನು ಕೊಡ್ತಾ ಇದ್ದೀನಿ ಅಂತಂದ್ರೆ ಏನ್ ಮಾಡ್ಬೋದು, ನಮ್ಮ ಪ್ರಾಡಕ್ಟ್ ನ ಅವ್ರ ಕಂಟ್ರಿಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಬಹುದು. ಸೊ ಕೊಟ್ಟಾಗ ನಾವು ಪರವಾನಗಿಯನ್ನ ಕೊಟ್ಟು ಅಂತಂದ್ರೆ ನಮ್ಗೆ ಏನು ಪ್ರಾಫಿಟ್, ಅವ್ರ ಕಡೆಯಿಂದ ನಮ್ಮ ಸೇಮ್ ಪ್ರಾಡಕ್ಟ್ ನ ಕಾಪಿ ಮಾಡ್ತಾ ಇರೋದಕ್ಕೆ ನಾವು ರಾಯಲ್ಟಿಯನ್ನ ಅಮೌಂಟ್ ಇಸ್ಕೊಳ್ತೀವಿ. ಸೇಮ್ ಪ್ರಾಡಕ್ಟ್ ನ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತಂದ್ರೆ ನಾವು ಅದನ್ನ ಕಂಡುಹಿಡಿದಿರೋದು ಬಿಟ್ಬಿಡ್ತೀವ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಅದರಿಂದ ಅಮೌಂಟ್ ಅನ್ನ ನಾವು ರಾಯಲ್ಟಿ ರೂಪದಲ್ಲಿ ತಗೊಳ್ತೀವಿ. ಅದೇ ತರನೇ ಇಲ್ಲಿ ಎರಡು ವ್ಯಕ್ತಿಗಳು ಇದ್ದಾರೆ ಅಂತ ಹೇಳ್ತಿದ್ದಾರೆ, ಒಬ್ಬ ಲೈಸೆನ್ಸರ್ ಮತ್ತೆ ಇನ್ನೊಬ್ಬ ಲೈಸೆನ್ಸಿ. ಲೈಸೆನ್ಸರ್ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಪ್ರಾಡಕ್ಟ್ ಅನ್ನ ಇನ್ನೊಬ್ರಿಗೆ ನೀನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಪರ್ಮಿಷನ್ ಅನ್ನ ಕೊಡ್ತಕ್ಕಂತಹದ್ನ ಲೈಸೆನ್ಸರ್ ಅಂತ ಅಂತಾರೆ. ಲೈಸೆನ್ಸಿ ಯಾರು ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾರು ತಗೊಂಡಿರ್ತಾನಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನಲ್ಲ, ಅವನನ್ನ ಲೈಸೆನ್ಸಿ ಅಂತ ಅಂದ್ಬಿಟ್ಟು ಕರೀತಾರೆ. ಲೈಸೆನ್ಸರ್ ಅಂತಂದ್ರೆ ಯಾರು, ಲೈಸೆನ್ಸಿ ಯಾರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಲೈಸೆನ್ಸರ್ ಅಂದ್ರೆ ಲೈಸೆನ್ಸ್ ನ ಕೊಡ್ತಕ್ಕಂಥವ್ನು, ನೀವು ನಮ್ಮ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ನಿಮ್ ಕಂಟ್ರಿಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ಲೈಸೆನ್ಸಿ ಅಂತಂದ್ರೆ ನಮ್ಮಿಂದ ಅಪ್ರೂವಲ್ ತಗೊಂಡು ಅವ್ನು ನಮ್ಮ ಪ್ರಾಡಕ್ಟ್ ಅನ್ನ ಅವ್ರ ಕಂಟ್ರಿಲಿ ಮ್ಯಾನುಫ್ಯಾಕ್ಚರ್ ಮಾಡೋನಾಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಗ್ರಿಮೆಂಟ್ ಇನ್ ಒನ್ ಫರ್ಮ್ ಲೈಸೆನ್ಸರ್ ಅಲೋ ಅನದರ್ ಫರ್ಮ್ ಲೈಸೆನ್ಸಿ ಅಂದ್ರೆ ನಾವು ಪರ್ಮಿಷನ್ ನ ಕೊಡ್ತೀವಿ, ಅವನು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ ಆಫ್ ಎ ಫಾರಿನ್ ಕಂಟ್ರಿ ಟು ಯೂಸ್ ಇಟ್ಸ್ patent, copyright, trade secrets or technology. License in return give some amount of royalty or commission to the licensor ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನು, ನಾವು ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಕಂಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಈಗ ನೋಡಿ ಇಲ್ಲಿ
ಬಹಳಷ್ಟು ಪ್ರಾಡಕ್ಟ್ಗಳು ಇದೆ. ನೆಸ್ಟೆಯಲ್ಲಿ ಬಹಳಷ್ಟು ನಿಮಗೆ ಮ್ಯಾಗಿ ಆಗಿರ್ಬೋದು ಬಹಳಷ್ಟು ಐಟಮ್ಗಳು ಬರ್ತಾ ಹೋಗುತ್ತೆ. ಹಾಗೇನೆ ನಿಮ್ಗೆ ಇನ್ನೂ ಒಂದು ಯಾವ್ದು ಅಂತಂದ್ರೆ ಸ್ಟಾರ್ಬಕ್ಸ್ ಕಾಫಿ ಇಂಟರ್ನ್ಯಾಷನಲ್ ಅಲ್ಲಿ ಎಲ್ಲಾ ಕಡೆನೂ ಬ್ರಾಂಚಸ್ಗಳಿದೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈಗ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾರೆ ಇನ್ನೊಂದು ಕಂಟ್ರಿಯಲ್ಲಿ. ಸೊ ಇಲ್ಲಿ ಏನ್ ಮಾಡ್ತಾರೆ, ಲೈಸೆನ್ಸ್ ಅನ್ನ ಕೊಡ್ತಾರೆ. ಲೈಸೆನ್ಸರ್ ಒಬ್ಬ ಇರ್ತಾನೆ. ಲೈಸೆನ್ಸರ್ ಅಂತಂದ್ರೆ ನನ್ನ ಪ್ರಾಡಕ್ಟ್ ನ ನಿಮ್ಮ ಕಂಟ್ರಿಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಲೈಸೆನ್ಸ್ ಅನ್ನ ಇವನು ಇಶ್ಯೂ ಮಾಡ್ತಾನೆ. ಅವನು ಏನ್ ಮಾಡ್ತಾನೆ, ಇವನ ನೇಮ್ ಸೇಮ್ ನೇಮ್ ಅನ್ನ, ಹೆಸರನ್ನ, ಒಂದು ಕ್ವಾಲಿಟಿ ಏನಿದೆ ಡಿಟ್ಟೋ ಇವನು ನೋಡ್ಕೊಂಡು ಅವನು ಕಾಪಿ ಮಾಡಿ ಅಲ್ಲಿರುವಂತಹ ಕಸ್ಟಮರ್ಸ್ಗೆ ಅವನು ಸಪ್ಲೈನ ಕೊಡ್ತಾನೆ. ಸಪ್ಲೈನ ಕೊಟ್ಟು ಸಂಪಾದನೆ ಮಾಡ್ತಾನೆ. ಅದರಿಂದ ಅವನು ಅಮೌಂಟ್ ಏನು ಗೇನ್ ಮಾಡ್ತಾನೆ, ಅದರಲ್ಲಿ ರಾಯಲ್ಟಿ ಮೂಲಕ ವರ್ಷಕ್ಕೆ ಅಥವಾ 6 ತಿಂಗಳು ಅವ್ರು ಹೇಗೆ ಕಾಂಟ್ರಾಕ್ಟ್ ಅನ್ನ ಅವರು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ ಅದ್ರ ಪ್ರಕಾರ ರಾಯಲ್ಟಿ ಆಗಿರ್ಬೋದು, ಕಮಿಷನ್ ಅನ್ನ ಯಾರಿಗೆ, ಲೈಸೆನ್ಸರ್ಗೆ ಕೊಡ್ತಾರೆ. ಲೈಸೆನ್ಸರ್ ಅಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ನಿಮ್ ಕಂಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟವ್ರಿಗೆ ಅವರು ವರ್ಷದ ಎಂಡಿಗೆ ಅಮೌಂಟ್ ಅನ್ನ ರಿಟರ್ನ್ ಮಾಡ್ತಾರೆ. ರಾಯಲ್ಟಿ ಆಗಿರ್ಬೋದು ಅಥವಾ ಕಮಿಷನ್ ಅನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಲೈಸೆನ್ಸಿಂಗ್ ಅಂತಂದ್ರೆ ಏನು, ಲೈಸೆನ್ಸಿಂಗ್ ಅಲ್ಲಿ ಲೈಸೆನ್ಸರ್ ಅಂದ್ರೆ ಯಾರು, ಲೈಸೆನ್ಸಿ ಅಂತಂದ್ರೆ ಯಾರು ಅಂತಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಈಗ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು, ಲೈಸೆನ್ಸಿಂಗ್ ಅಂತಂದ್ರೆ ಏನು ಅಂತ. ಹಾಗಾದ್ರೆ ಫ್ರಾಂಚೈಸಿಂಗ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫ್ರಾಂಚೈಸಿಂಗ್ is almost same as ಲೈಸೆನ್ಸಿಂಗ್. ಏನ್ ಹೇಳ್ತಿದ್ರೆ, ಫ್ರಾಂಚೈಸಿ ಅಂತ ಅನ್ನೋದು ಆಲ್ಮೋಸ್ಟ್ ಲೈಸೆನ್ಸಿಂಗ್ ತರನೇ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ ಫ್ರಾಂಚೈಸಿಂಗ್ ಬಿಸ್ನೆಸ್ ಆಲ್ಸೋ ಎ ಫರ್ಮ್ enters into a contract with a firm of foreign country but it is done for the service oriented industry ಅಂತ ಹೇಳ್ತಾ ಇದ್ದಾರೆ. ಫ್ರಾಂಚೈಸಿಂಗ್ ಅಂತಂದ್ರೂ ಫ್ರಾಂಚೈಸಿನುವೆ ಲೈಸೆನ್ಸಿಂಗ್ ತರನೇ ಒಂದು ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆದ್ರೆ ಇಲ್ಲಿ ಏನ್ ಫೋಕಸ್ ಮಾಡ್ತಾ ಇದ್ರೆ ಫ್ರಾಂಚೈಸಿಂಗ್ ಅಲ್ಲಿ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ನಮ್ಮ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಪರ್ಮಿಷನ್ ನ ಕೊಡ್ತಾ ಇದ್ರೆ. ನಾವ್ ಏನ್ ಮಾಡ್ತಾ ಇದೀವಿ ಅದೇ ಕೆಲಸ ನಿಮ್ ಕಂಟ್ರಿಲಿ ಅದನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗಿಂತ ಸರ್ವಿಸ್ ಕಡೆ ಜಾಸ್ತಿ ಓರಿಯೆಂಟೆಡ್ ನ ಅವರು ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸರ್ವಿಸ್ ಕ್ಷೇತ್ರದಲ್ಲಿ ಜಾಸ್ತಿನ ಅವರು ಮಾಡ್ಲಿಕ್ಕೆ ಕೊಡ್ತಾ ಇದಾರೆ ಪರ್ಮಿಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫ್ರಾಂಚೈಸಿಂಗ್ ಬಿಸ್ನೆಸ್ ಇಸ್ ಆಲ್ಸೋ ಎ ಸಿಗ್ನಿಫಿಕೆಂಟ್ ಡಿಫರೆನ್ಸ್ slightly different from the licensing from the point of view of the strength and ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಸ್ಟ್ರೈಟ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಂದ್ರೆ, ಈಗ ಲೈಸೆನ್ಸಿಂಗ್ ನ ಅಪ್ರೂವಲ್ ಕೊಟ್ರು ಅಂತಂದ್ರೆ ಲೈಸೆನ್ಸರ್ ಕೊಡ್ತಾನೆ, ಲೈಸೆನ್ಸಿ ಅವ್ರದ್ದು ಮೆಥಡ್ ಅನ್ನ ಯೂಸ್ ಮಾಡಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ. ಇಲ್ಲಿ ಫ್ರಾಂಚೈಸಿಂಗ್ ಅಲ್ಲಿ ಸರ್ವಿಸಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ತಾ ಇದ್ರೆ, ಆದ್ರೆ ಇಲ್ಲಿ ಲೈಸೆನ್ಸಿಂಗ್ ಗಿಂತ ಫ್ರಾಂಚೈಸಿಂಗ್ ಅಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗಳು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲೈಸೆನ್ಸಿಂಗ್ ಅಲ್ಲಿ ಇರೋಷ್ಟು ಲಿಬರಲಿಟಿ ಫ್ರಾಂಚೈಸಿಂಗ್ ಅಲ್ಲಿ ಇರೋದಿಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ 100% ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ ದ ಫ್ರಾಂಚೈಸಿಂಗ್ ಬಿಸ್ನೆಸ್ strict rules and regulations are made as to how the franchising should operate while running the business ಅಂತ ಹೇಳ್ತಿದ್ರೆ. ನಮ್ಮ ಕಂಟ್ರಿಲಿ ಮೆಕ್ಡೊನಾಲ್ಡ್ಸ್ ಬ್ರಾಂಚಸ್ ಗಳಿದೆ, ಅವು ಏನ್ ಮಾಡ್ತವೆ, ಫ್ರಾಂಚೈಸಿಂಗ್ ನ ಕೊಡ್ತಾರೆ. ಫ್ರಾಂಚೈಸಿಂಗ್ ಅಂತಂದ್ರೆ ಅದು ಅಮೆರಿಕಾದು ಸೇಮ್ ಪ್ರಾಡಕ್ಟ್ ನ ನಮ್ಮಲ್ಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂತಹ ಕಂಪನಿಗಳಿಗೆ ಅವರು ಸೇಮ್ ಬ್ರ್ಯಾಂಡ್ ಅವರು ಫಾರಿನ್ ಅಲ್ಲಿ ಯಾವ ತರ ಮೆಥಡ್ ಯೂಸ್ ಮಾಡಿ ಮಾಡ್ತಾರೆ ಅದೇ ತರನೇ ನಮ್ಮ ಇಂಡಿಯಾದಲ್ಲಿ ಮಾಡ್ತಕ್ಕಂಥವ್ರಿಗೆ ಪರ್ಮಿಷನ್ ನ ಕೊಡ್ತಾರೆ. ಪರ್ಮಿಷನ್ ಕೊಟ್ಟಾಗ ಅದನ್ನ ತಗೊಂಡ್ಬಿಟ್ಟು ಇವರು ಇಲ್ಲಿಯ ಜನಕ್ಕೆ ಸರ್ವಿಸ್ ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರಲ್ಲ, ಫಾರಿನ್ ಅಲ್ಲಿ ಯಾವ ತರ ಒಂದು ಪಿಜ್ಜಾನೇ ಆಗಿರ್ಬೋದು, ಬರ್ಗರೇ ಆಗಿರ್ಬೋದು ಹೇಗ್ ಮಾಡ್ತಾರೆ, ಅವ್ರು ಯಾವ ತರ ಸ್ಟ್ಯಾಂಡರ್ಡ್ ಇಟ್ಟಿರ್ತಾರೆ ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು. ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸಣ್ಣ ವೇರಿ ಆಯ್ತು ಅಂತಂದ್ರು ಫ್ರಾಂಚೈಸಿಂಗ್ ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡ್ತಕ್ಕಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅಲ್ಲಿಗೆ ನಿಮ್ಗೆ ಲೈಸೆನ್ಸಿಂಗ್ ಅಂತಂದ್ರೇನು, ಹಾಗೆ ಫ್ರಾಂಚೈಸಿಂಗ್ ಅಂತಂದ್ರೇನು, ಲೈಸೆನ್ಸಿಂಗ್ ಅಲ್ಲಿ ಬರ್ತಕ್ಕಂತಹ ಲೈಸೆನ್ಸರ್ ಅಂತಂದ್ರೆ ಯಾರು, ಅದಾದ್ಮೇಲೆ ಲೈಸೆನ್ಸರ್ ಅಂದ್ರೆ ಯಾರು, ಲೈಸೆನ್ಸಿ ಅಂದ್ರೆ ಯಾರು, ಫ್ರಾಂಚೈಸಿಂಗ್ ಅಂತಂದ್ರೇನು, ಫ್ರಾಂಚೈಸಿಂಗ್ ಕಂಪ್ಲೀಟ್ ಮೀನಿಂಗು ಮತ್ತೆ ಫ್ರಾಂಚೈಸಿಂಗ್ ನಲ್ಲಿ ಏನ್ ನಡೆಯುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಇರ್ತಕ್ಕಂತಹದ್ದು ಇನ್ನು 2 ಮೆಥಡ್ ಇದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಹೋಗ್ತೀನಿ ಅಂತಂದ್ರೆ ಫಸ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಲೈಸೆನ್ಸಿಂಗ್ ಅಂಡ್ ಫ್ರಾಂಚೈಸಿಂಗ್ ಅಂತ ಈಗಾಗಲೇ 3 ಮೆಥಡ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಲಾಸ್ಟ್ 2 ಮೆಥಡ್ ಇದೆ, ಅದ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಗೈಸ್ ನಿಮ್ಗೆ 4 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಪ್ರತಿಯೊಂದುವೆ
ಯಾವುದು ಬೇರೆ ಬೇಸ್ಗಳು. ಸೊ ನೀವು ಕ್ಲೀನ್ ಆಗಿ ಪಾಯಿಂಟ್ಸ್ಗಳನ್ನ ಎಲ್ಲವನ್ನು ನೋಟ್ ಮಾಡ್ಕೊಳ್ತಾ ಇರಿ. ಜಾಯಿಂಟ್ ವೆಂಚರ್ ಏನು? ಜಾಯಿಂಟ್ ವೆಂಚರ್ ಅಂತಂದ್ರೆ ಇದು 4ನೇ ಇಂಪಾರ್ಟೆಂಟ್ ನಿಮಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಹೋಗ್ತಕ್ಕಂತಹ ಮೋಡ್ ಆಗಿರುತ್ತೆ. ಓಕೆನಾ? ಇದರಲ್ಲಿ ಇಟ್ ಈಸ್ ಎ ಫಾರ್ಮ್ ಆಫ್ ಅಸೋಸಿಯೇಷನ್ ಬಿಟ್ವೀನ್ 2 or more ಫಾರ್ಮ್ಸ್ ಅಂತ ಹೇಳ್ತಿದ್ದಾರೆ. ಇದು 2 ಅಥವಾ 2 ಕಂಪನಿಗಳ ನಡುವೆ ಮ್ಯೂಚುವಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಸೋಸಿಯೇಷನ್ 2 ಅಥವಾ 2ಕ್ಕಿಂತ ಜಾಸ್ತಿ ಕಂಪನಿ ಅಸೋಸಿಯೇಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎ ಫಾರಿನ್ ಫರ್ಮ್ collaborate with 1 or more domestic firm to set up a company jointly owned by both or all of them ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ರೆ ಜಾಯಿಂಟ್ ವೆಂಚರ್ ಅಂತಂದ್ರೆ ಒಂದು ಫಾರಿನ್ ಕಂಟ್ರಿ, ಈಗ ನಮ್ಮ ಕಂಟ್ರಿಲಿ ಯಾವುದೋ ಒಂದು ಜಾಯಿಂಟ್ ವೆಂಚರ್ ಮಾಡ್ತಾರೆ, ಇಲ್ಲ ನಾವು ಬೇರೆ ಕಂಟ್ರಿ ಅವ್ರ ಜೊತೆ ಒಂದು ಜಾಯಿಂಟ್ ವೆಂಚರ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ನಮ್ಮ ಕಂಟ್ರಿಯಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಈಗಾಗಲೇ ಒಂದು ಕಂಪನಿ ರನ್ ಆಗ್ತಿದೆ. ನಮ್ಮ ಕಂಪ್ನಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಕಂಟ್ರಿ ಅವರು ಇಲ್ಲಿ ಇರ್ತಕ್ಕಂತಹ ಬಿಸ್ನೆಸ್ ಅವ್ರ ಜೊತೆ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಅನ್ನ ಮಾಡ್ತಾರೆ. ಒಂದು ಕಂಪ್ನಿ ಅಥವಾ ಒಂದಕ್ಕಿಂತ ಜಾಸ್ತಿ ಕಂಪ್ನಿ ಜೊತೆ ಏನು ಕೊಲಾಬರೇಷನ್ ನ ಮಾಡ್ತಾರೆ ವಿತ್ 1 or more ಡೊಮ್ಯಾಸ್ಟಿಕ್, ಅವರ ಕಂಟ್ರಿಯಲ್ಲಿ ಇರ್ತಕ್ಕಂತಹ ಮತ್ತೆ ಕೆಲವು 1, 2 ಅಥವಾ ಜಾಸ್ತಿ ಕಂಪ್ನಿಗಳ ಜೊತೆ ಕೊಲಾಬರೇಟ್ ಮಾಡ್ತಾರೆ ಟು ಸೆಟ್ ಅಪ್ ಎ ಕಂಪನಿ ಜಾಯಿಂಟ್ಲಿ. ಅವ್ರಿಬ್ರು ಮಾತಾಡ್ಕೊಂಡು, ಅಂದ್ರೆ ನಮ್ಮ ಕಂಟ್ರಿಯವರು ಮತ್ತೆ ಅವರ ಕಂಟ್ರಿಯವರು ಇಬ್ರು ಮಾತಾಡ್ಕೊಂಡು ಜಾಯಿಂಟ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಿ ಒಂದು ಕಂಪನಿಯನ್ನ ಓಪನ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಅದರಲ್ಲಿ ಮೆಥಡ್ಗಳು ಯಾವ್ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡ್ತಾ ಹೋಗೋಣ. ಅವರಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಒಂದು ಜಾಯಿಂಟ್ ವೆಂಚರ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಜಾಯಿಂಟ್ ವೆಂಚರ್ ಮೇ ಬಿ ಬ್ರಾಟ್ ಅಪ್ ಇನ್ 3 ways ಅಂತ ಹೇಳ್ತಾ ಇದ್ದಾರೆ. 3 ವಿಧದಲ್ಲಿ ಜಾಯಿಂಟ್ ವೆಂಚರ್ ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ 3 ವಿಧ ಅಂತಂದ್ರೆ, ಎ ಫಾರಿನ್ ಕಂಪನಿ ಬೈಯಿಂಗ್ ಎ ಸ್ಟೇಕ್ ಇನ್ ಎ ಡೊಮ್ಯಾಸ್ಟಿಕ್ ಕಂಪನಿ ಅಂತ ಹೇಳ್ತಾ ಇದ್ರೆ. ಒಂದು ಆಪ್ಷನ್ ಫಸ್ಟ್ ಏನ್ ಹೇಳ್ತಾ ಇದ್ರೆ, ಜಾಯಿಂಟ್ ವೆಂಚರ್ ಅಲ್ಲಿ ಒಂದು ಕಂಟ್ರಿಯ ಡೊಮೆಸ್ಟಿಕ್ ಏನಿದೆ ಕಂಪನಿ ಇದೆ, ಅದು ಬೇರೆ ಕಂಪನಿಯವ್ರ ಜೊತೆ ಫಾರಿನ್ ಅಲ್ಲಿ ಇರ್ತಕ್ಕಂತಹ ಇನ್ನೊಂದು ಕಂಪನಿಯ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ ಜಾಯಿಂಟ್ ವೆಂಚರ್ ಆಗಿ ನಡೆಸಲಿಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಏನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ, ಈ ಕಂಪನಿ ಅವ್ರ ಕಂಪನಿಯನ್ನ ಪರ್ಚೇಸ್ ಮಾಡ್ಬೋದು ಅಥವಾ ಅವ್ರ ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಫಾರಿನ್ ಕಂಪನಿ ಬೈಯಿಂಗ್ ಎ ಸ್ಟೇಕ್ ಇನ್ ಡೊಮ್ಯಾಸ್ಟಿಕ್ ಕಂಪನಿ, ಒಂದು ಕಂಪನಿ ಇನ್ನೊಂದು ಕಂಪನಿಯ ಏನೋ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡೋದ್ರಿಂದ ಅವರು ಓನ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಜಾಯಿಂಟ್ ವೆಂಚರ್ ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎರಡನೇ ಮೆಥಡ್ ಏನ್ ಹೇಳ್ತಿದ್ರೆ, ಎ ಡೊಮ್ಯಾಸ್ಟಿಕ್ ಕಂಪನಿ ಬೈಯಿಂಗ್ ಎ ಸ್ಟೇಕ್ ಇನ್ ಎಕ್ಸಿಸ್ಟಿಂಗ್ ಫಾರಿನ್ ಕಂಪನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಿದ್ರೆ, ಒಂದು ಡೊಮೆಸ್ಟಿಕ್ ಕಂಟ್ರಿಯಲ್ಲಿ ಇರ್ತಕ್ಕಂತಹ ಕಂಪನಿ ಇನ್ನೊಂದು ಕಂಪನಿಯ ಎಕ್ಸಿಸ್ಟಿಂಗ್ ಕಂಪನಿ ಈಗಾಗಲೇ ರನ್ ಮಾಡ್ತಾ ಇರ್ತಕ್ಕಂತಹ ಕಂಪನಿಯ ಏನನ್ನ ತಗೊಳ್ಬಹುದು, ಎಕ್ಸಿಸ್ಟಿಂಗ್ ಫಾರಿನ್ ಕಂಪನಿಯ ಪರ್ಚೇಸ್ ನ ಮಾಡಿ ಅಲ್ಲಿ ಬಿಸ್ನೆಸ್ ಜಾಯಿಂಟ್ ವೆಂಚರ್ ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫಸ್ಟ್ ಏನು ಸ್ಟೇಕ್ ಅನ್ನ ಪರ್ಚೇಸ್ ಮಾಡ್ಬೋದು ಆ ಕಂಟ್ರಿಯ ಇದರಿಂದ ಅಂತ ಹೇಳ್ತಾ ಇದ್ರೆ. ಎರಡನೇ ಮೆಥಡ್ ಅಲ್ಲಿ ಏನ್ ಹೇಳ್ತಿದ್ರೆ, ಫಾರಿನ್ ಕಂಟ್ರಿಯ ಈಗಾಗಲೇ ಎಕ್ಸಿಸ್ಟಿಂಗ್ ಇರ್ತಕ್ಕಂತಹ ಬಿಸ್ನೆಸ್ ಅಲ್ಲಿ, ಈಗ ಮೊದಲು ಪಾಯಿಂಟ್ ಏನಿತ್ತು, ಇನ್ನೊಂದು ಕಂಪ್ನಿ ಜೊತೆ ಮ್ಯೂಚುವಲ್ ಅಂಡ್ ಜಾಯಿಂಟ್ ವೆಂಚರ್ ನ ಮಾಡ್ಕೊಳ್ಬಹುದಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಡೊಮೆಸ್ಟಿಕ್ ಕಂಟ್ರಿ ಇನ್ನೊಂದು ಕಂಟ್ರಿಯಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂತಹ ಬಿಸ್ನೆಸ್ ಜೊತೆ ಜಾಯಿಂಟ್ ವೆಂಚರ್ ನ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂರನೇ ಮೆಥಡ್ ಯಾವುದು ಅಂತಂದ್ರೆ, ಬೋತ್ ದ ಫಾರಿನ್ ಅಂಡ್ ಡೊಮೆಸ್ಟಿಕ್ ಕಂಪನೀಸ್ ಜಾಯಿಂಟ್ಲಿ ಎಸ್ಟಾಬ್ಲಿಷ್ ನ್ಯೂ ಫಾರ್ಮ್. ಈಗ 2 ಕಂಟ್ರಿಲಿ ಬೇರೆ ಬೇರೆ ಇರುತ್ತೆ, 2 ಕಂಟ್ರಿಯ ಕಂಪನಿಗಳು ಮಾತಾಡ್ಕೊಂಡು ಮೂರನೇ ಇನ್ನೊಂದು ಯಾವುದೋ ಹೊಸ ಕಂಪನಿನ ಇವರಿಬ್ರು ಇನ್ವೆಸ್ಟ್ ಮಾಡಿ ಓಪನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅರ್ಥ ಆಯ್ತು ಅಂತ ಕಾನ್ಸೆಪ್ಟ್. 3 ವಿಧದಲ್ಲಿ ಜಾಯಿಂಟ್ ವೆಂಚರ್ ನ ಮಾಡ್ಕೊಳ್ಬಹುದು. ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯ ಫಾರಿನ್ ಕಂಪ್ನಿ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಎರಡನೇ ಮೆಥಡ್ ಏನು, ಈಗಾಗಲೇ ಒಂದು ಕಂಪನಿ, ಒಂದು ದೇಶದ ಕಂಪನಿ ಇನ್ನೊಂದು ದೇಶದ ಈಗಾಗಲೇ ರನ್ನಿಂಗ್ ಆಗ್ತಿರ್ತಕ್ಕಂತಹ ಬಿಸ್ನೆಸ್ ಜೊತೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡು ಜಾಯಿಂಟ್ ವೆಂಚರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೂರನೇ ಮೆಥಡ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬೇರೆ ಬೇರೆ ಕಂಟ್ರಿ ಅವರು ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಈಗ ಎ ಮತ್ತೆ ಬಿ ಕಂಪನಿ ಅಂತ ಇರುತ್ತೆ ನೋಡಿ, ಎ ಕಂಪನಿ ಒಂದು ಕಂಟ್ರಿ ಇದೆ, ಬಿ ಕಂಟ್ರಿ ಇನ್ನೊಂದು ಕಂಪನಿ ಇದೆ. ಇವರಿಬ್ರು ಮ್ಯೂಚುವಲ್ ಎ ಬಿ ಕಂಪನಿಗಳು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಬಂಡವಾಳವನ್ನ ಹಾಕಿ ಸಿ ಕಂಪನಿಯನ್ನ ಓಪನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು 3 ವಿಧವಾದ ಜಾಯಿಂಟ್ ವೆಂಚರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈಗಾಗಲೇ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು, ಆಮೇಲೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು, ಲೈಸೆನ್ಸಿಂಗ್ ಮತ್ತೆ ಫ್ರಾಂಚೈಸಿಂಗ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು, ಜಾಯಿಂಟ್ ವೆಂಚರ್ ಅಂತ ಏನು ಅಂತ ಅರ್ಥ ಮಾಡ್ಕೊಂಡು, ಫೈನಲ್ ಕಾನ್ಸೆಪ್ಟ್ ಯಾವ್ದಿದೆ, ಹೋಲಿ ಓನ್ಡ್ ಸಬ್ಸಿಡರೀಸ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಬೇರೆ ಬೇರೆ ಮೆಥಡ್ ಯಾವುದು ಅನ್ನೋದು ನಿಮಗೆ ಕ್ಲಿಯರ್ ಆಗುತ್ತೆ. When a foreign company establishes a business unit or acquiring a full stake in any domestic company, then they are called
ಓನ್ಲಿ ಓನರ್ಡ್ ಕಂಪನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನ್ ಹೇಳ್ತಾ ಇದ್ರೆ ತುಂಬಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ಎ ಫಾರಿನ್ ಕಂಪನಿ ಎಸ್ಟಾಬ್ಲಿಷ್ ಎ ಬಿಸ್ನೆಸ್ ಯೂನಿಟ್ ಅಂತ ಹೇಳ್ತಾ ಇದಾರೆ. ಒಂದು ಕಂಟ್ರಿ ಈಗ ನಮ್ಮ ಇಂಡಿಯಾ ಕಂಪನಿಯವರು ಇನ್ನೊಂದು ಕಂಟ್ರಿಗೆ ಹೋಗಿ ಅಲ್ಲಿ ಬಿಸ್ನೆಸ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡಿದ್ರೆ, ಇಂಡಿಪೆಂಡೆಂಟ್ ಆಗಿ ಓನ್ ಆಗಿ ಹೊಸದೇನೆ ಈ ಕಂಪ್ನಿಯವರು ಇನ್ನೊಂದು ಕಂಟ್ರಿಲಿ ಮಾಡಿದ್ರೆ ಅದನ್ನ ಓನ್ ಸಬ್ಸಿಡಿಯರಿ ಕಂಪ್ನಿ ಅಂತ ಆಗು ಅಂತಾರೆ. ಹಾಗೆ ಇನ್ನೂ ಒಂದಿದೆ, ಏನು, ಅಕ್ವೈರ್ ಎ ಫುಲ್ ಸ್ಟೇಕ್ ಇನ್ ಎನಿ ಡೊಮೆಸ್ಟಿಕ್ ಕಂಪನಿ ದೆನ್ ದೇ ಕಾಲ್ಡ್ ಓನ್ಲಿ ಓನರ್ಡ್ ಕಂಪನಿ ಅಂತ, ಓನ್ಲಿ ಓನರ್ಡ್ ಸಬ್ಸಿಡಿಯರೀಸ್ ಅಂತ ಹೇಳ್ತಿದ್ದಾರೆ. ಸೊ ಎರಡು ವಿಧವಾದಲ್ಲಿ ಓನ್ಲಿ ಓನರ್ಡ್ ಕಂಪನಿ ಮಾಡ್ಬೋದು, ಸಬ್ಸಿಡಿಯರಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಒಂದು ಕಂಟ್ರಿಯ ಕಂಪನಿ ಇನ್ನೊಂದು ಕಂಟ್ರಿಯಲ್ಲಿ ಹೋಗಿ ಹೊಸದಾಗಿ ಬಿಸ್ನೆಸ್ ಅನ್ನೇ ಮಾಡ್ಬೋದು, ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಹೋಲಿ ಅದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಅವ್ರದ್ದೇ ಎಲ್ಲಾನು ಯೂಸ್ ಮಾಡ್ಕೊಂಡು ಮಾಡ್ಬೋದು, ಹೋಲ್ ಆಗಿ ಅಲ್ಲೇ ಪರ್ಚೇಸ್ ಮಾಡಿ ಮಾಡ್ಬೋದು ಅಂತ ಹೇಳ್ತದೆ. ಅಥವಾ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಫುಲ್ ಕಂಪ್ಲೀಟ್ ಆಗಿ ಪರ್ಚೇಸ್ ಮಾಡ್ಕೊಂಡು ರನ್ ಮಾಡ್ಕೊಂಡು ಹೋಗ್ತಕ್ಕಂಥ ಓನ್ ಕಂಪ್ಲೀಟ್ ಹೋಲಿ ಅಂತಂದ್ರೆ ಏನು, ಸಂಪೂರ್ಣವಾಗಿ ಇನ್ನೊಂದು ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋಂತಹದನ್ನ ಹೋಲಿ ಓನರ್ಡ್ ಸಬ್ಸಿಡಿಯರೀಸ್ ಅಂತ ಅಂದ್ಬಿಟ್ಟು ಕರೀತಾ ಇದ್ದಾರೆ. ಓನ್ಲಿ ಓನರ್ಡ್ ಸಬ್ಸಿಡಿಯರೀಸ್ ಆರ್ ಸೆಟ್ ಅಪ್ ಬೈ ಫಾರಿನ್ ಕಂಪನಿ ಟು ಎಂಜಾಯ್ ಫುಲ್ ಕಂಟ್ರೋಲ್ ಓವರ್ ಓವರ್ಸೀಸ್ ಆಪರೇಷನ್ ಅಂತ ಹೇಳ್ತಾ ಇದ್ದಾರೆ. ಏನ್ ಇದನ್ನ ಅರ್ಥ, ಈಗ ನಮ್ದು ಇಂಡಿಯಾ ಕಂಟ್ರಿ ಬೇರೆ ಅಮೆರಿಕಾದಲ್ಲಿ ಯಾವುದೋ ಒಂದು ಬಿಸ್ನೆಸ್ ಅನ್ನ ಇನ್ನೊಂದು ಕಂಪನಿ ಯಾವುದೋ ಒಂದು, ಈಗ ನಮ್ಮ ಇಂಡಿಯಾದಲ್ಲಿ ABC ಕಂಪನಿ ಇದೆ ಅಂತ ಅನ್ಕೊಳ್ಳಿ, ಅಮೆರಿಕಾದಲ್ಲಿ XYZ ಅಂತ ಕಂಪನಿ ಇದೆ ಅಂತ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ, ABC ಕಂಪನಿ ಇಂಡಿಯಾದಲ್ಲಿರೋದು ಅಮೆರಿಕಾದಲ್ಲಿ ಇರ್ತಕ್ಕಂತಹ XYZ ಕಂಪನಿನ ಸಂಪೂರ್ಣವಾಗಿ ಪರ್ಚೇಸ್ ಮಾಡ್ಕೊಡ್ತೀವಿ. ಪರ್ಚೇಸ್ ಮಾಡಿದಾಗ ಅದ್ರ ಕಂಪ್ಲೀಟ್ ಕಂಟ್ರೋಲ್ ಯಾರ ಅಂಡರ್ ಅಲ್ಲಿ ಇರುತ್ತೆ, ಇಂಡಿಯಾದವ್ರು ತಾನೇ ಪರ್ಚೇಸ್ ಮಾಡಿರೋದು. ಸೊ ಅವಾಗ ಇಂಡಿಯಾದ ಕಂಟ್ರೋಲ್ ಅಲ್ಲಿ ಅದಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಬೇರೆಯವರು ಆ ತರನೇ ಪರ್ಚೇಸ್ ಮಾಡಿದಾಗ ಅದನ್ನ ಹೋಲಿ ವರ್ಲ್ಡ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಎಲ್ಲ ಯಾರು ಹೇಳ್ತಾರೆ, ಇಂಡಿಯಾ ಕಂಪನಿ ತಾನೇ ಅದನ್ನ ಪರ್ಚೇಸ್ ಮಾಡಿರೋದು. ಈ ಬಂದು ಅದು ಫಾರಿನ್ ಕಂಟ್ರಿ ಇದ್ರೂ ಅಲ್ಲಿ ಹೇಗ್ ನಡಿಬೇಕು ಅನ್ನೋದ್ರದ್ದು ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ತಕ್ಕಂತಹದ್ದು ಇಂಡಿಯಾಗಿರುತ್ತೆ. ಅದನ್ನ ಹೋಲಿ ಓನರ್ಡ್ ಸಬ್ಸಿಡಿಯರೀಸ್ ಅಂತ ಅಂದ್ಬಿಟ್ಟು ಕರೀತಾರೆ. ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತು ಅಂತ ಅನ್ಕೊಳ್ತೀನಿ. ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂತಹ ABC ಅನ್ನೋ ಕಂಪನಿ ಅಮೆರಿಕಾದಲ್ಲಿ ಅಥವಾ ಬೇರೆ ಕಂಟ್ರಿಯಲ್ಲಿ ಇರ್ತಕ್ಕಂತಹ XYZ ಅನ್ನೋ ಕಂಪನಿಯನ್ನ ಸಂಪೂರ್ಣವಾಗಿ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬಿಡುತ್ತೆ. ಅಂದ್ರೆ ಅವ್ರು ವ್ಯಾಪಾರ ಮಾಡ್ತಾರೆ, ನಾವು ಪರ್ಚೇಸ್ ಮಾಡ್ತೀವಿ. ಅದ್ರ ಕಂಪ್ಲೀಟ್ ಕಂಟ್ರೋಲ್, ಮಾನಿಟರಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಈಗ ನಮ್ಮ ಯಾರಿಗಿರೋದು, ನಮ್ಮ ಇಂಡಿಯಾದವರ ಕಂಟ್ರೋಲ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎಂಜಾಯ್ ಫುಲ್ ಕಂಟ್ರೋಲ್ ಓವರ್ ಓವರ್ಸೀಸ್ ಆಪರೇಷನ್. ಅದ್ ನೋಡಿ, ಅದ್ ಯಾವ್ದೋ ಬೇರೆ ದೇಶದಲ್ಲಿರೋದು, ನಮ್ಮ ಕಂಟ್ರಿ ಅಲ್ಲಲ್ಲ. ಆದ್ರೂ ಒಂದು ಸಮುದ್ರವನ್ನ ದಾಟಿ ಬೇರೆ ಕಂಟ್ರಿಯಲ್ಲಿ ಇರ್ತಕ್ಕಂಥ ಅದ್ರ ಮೇಲೆ ಕೂಡ ನಮ್ಗೆ ಸಂಪೂರ್ಣ ಅಧಿಕಾರವ ಯಾವಾಗ ಬರುತ್ತೆ ಅಂತಂದ್ರೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿದಾಗ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎ ಹೋಲಿ ಓನರ್ಡ್ ಸಬ್ಸಿಡಿಯರಿ ಇನ್ ಫಾರಿನ್ ಕಂಟ್ರಿ ಮೇ ಬಿ ಎಸ್ಟಾಬ್ಲಿಷ್ ಟೂ ವೇಸ್. ಎರಡು ವಿಧವಾಗಿ ಫಾರಿನ್ ನಲ್ಲಿ ಹೋಲಿ ಓನರ್ಡ್ ಕಂಪನಿಯನ್ನ ಬಿಸ್ನೆಸ್ ಅನ್ನ ಸಬ್ಸಿಡಿಯರಿನ ಸ್ಟಾರ್ಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವುದು, ಸೆಟ್ಟಿಂಗ್ ಅಪ್ ಹೋಲಿ ಓನರ್ಡ್ ನ್ಯೂ ಫಾರ್ಮ್ ಇನ್ ದ ಫಾರಿನ್ ಲ್ಯಾಂಡ್ ಆಲ್ಸೋ ಕಾಲ್ಡ್ ಆಸ್ ಗ್ರೀನ್ ಫೀಲ್ಡ್ ವೆಂಚರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು, ಇಂಡಿಯಾದ ABC ಕಂಪನಿ ಒಂದು ಅಮೆರಿಕಾದಲ್ಲೋ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಲ್ಯಾಂಡು ಎಲ್ಲವನ್ನ ಪರ್ಚೇಸ್ ಮಾಡಿ ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟು ಕೂಡ ಹೋಲಿ ಓನ್ ಆಗಿ ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಮ್ಮ ಕಂಪನಿ ಡೈರೆಕ್ಟ್ ಆಗಿ ಇನ್ನೊಂದು ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಜಾಗವನ್ನ ಪರ್ಚೇಸ್ ಮಾಡಿ ಎಲ್ಲವನ್ನ ಒಂದು ಹೊಸ ಫಾರ್ಮ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಬಟ್ ಕಂಟ್ರೋಲ್ ಮಾನಿಟರಿಂಗು ಇಂಡಿಯಾದವ್ರ ಹತ್ರನೇ ಇರುತ್ತೆ ಆ ಕಂಪ್ನಿದು ಅಂದ್ಬಿಟ್ಟು ಹೇಳ್ತಿದ್ರೆ. ಇದು ಒಂದು ವೇ ಆಫ್ ಹೋಲಿ ಓನರ್ಡ್ ಸಬ್ಸಿಡಿಯರೀಸ್. ಮತ್ತೆ ಎರಡನೇದು ಯಾವುದು ಅಂತಂದ್ರೆ ಅಕ್ವೈರಿಂಗ್ ಅಂಡ್ ಎಸ್ಟಾಬ್ಲಿಷ್ಡ್ ಫರ್ಮ್ ಇನ್ ಎ ಫಾರಿನ್ ಕಂಟ್ರಿ ಅಂಡ್ ಯೂಸ್ ದಟ್ ಫರ್ಮ್ ಟು ಬಿಸ್ನೆಸ್ ಇನ್ ಎ ಫಾರಿನ್ ಕಂಟ್ರಿ ಅಂತ ಹೇಳ್ತಿದ್ರೆ. ಎರಡನೇ ಮೆಥಡ್ ಏನ್ ಹೇಳ್ತಿದ್ರೆ, ಒಂದನೇ ಮೆಥಡ್ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯ ಒಳಗೆ ಹೋಗಿ ಅಲ್ಲಿ ಜಾಗವನ್ನ ಪರ್ಚೇಸ್ ಮಾಡಿ ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡುದು ಅಂತ ಹೇಳ್ತಾರೆ. ಎರಡನೇ ಮೆಥಡ್ ಯಾವುದು ಅಂತಂದ್ರೆ, ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯಲ್ಲಿ ಈಗಾಗಲೇ ರನ್ ಆಗ್ತಾ ಇರ್ತಕ್ಕಂತಹ ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಪರ್ಚೇಸ್ ಮಾಡಿ ಅದ್ರ ಕಂಟ್ರೋಲ್ ಮಾನಿಟರಿಂಗು ಎಲ್ಲವನ್ನ ಮಾಡೋದನ್ನ ಎರಡನೇ ಮೆಥಡ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಹೋಲಿ ಓನರ್ಡ್ ಸಬ್ಸಿಡಿಯರೀಸ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. 5 ಕಾನ್ಸೆಪ್ಟ್ಗಳಿದೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹೋಗಕ್ಕೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು, ಲೈಸೆನ್ಸಿಂಗ್ ಮತ್ತೆ ಫ್ರಾಂಚೈಸಿಂಗ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು, ಜಾಯಿಂಟ್ ವೆಂಚರ್ ಅಂತಂದ್ರೆ ಏನು, ಹೋಲಿ ಓನರ್ಡ್ ಸಬ್ಸಿಡಿಯರೀಸ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಕಾನ್ಸೆಪ್ಟ್ ತುಂಬಾ ಈಸಿ ಆಗಿದೆ ಗೈಸ್. ಒಂದೊಂದು ಕೂಡ ನಿಮ್ಗೆ ತುಂಬಾ ಈಸಿಯಾಗಿ
ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನಾವು ಇವತ್ತು ಯಾವ್ದಾವ್ದನ್ನ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಅಂತಂದ್ಬಿಟ್ಟು ನೋಡ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡಿದೀವಿ. ಹಾಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಟ್ರೊಡಕ್ಷನ್, ಮೀನಿಂಗು ಹಾಗೆ ಡೆಫಿನೇಷನ್ ಏನು ಅಂತ ಅರ್ಥ ಮಾಡ್ಕೊಂಡಿದೀವಿ. ಯಾಕೋಸ್ಕರ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ, ವಿದೇಶಿ ವ್ಯಾಪಾರಕ್ಕೆ ಹೋಗ್ಬೇಕು ಅನ್ನೋದನ್ನ ನೋಡಿದೀವಿ. ಇಂಟರ್ನಲ್ ಟ್ರೇಡ್ಗೂ ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ಗೂ ಇರ್ತಕ್ಕಂತಹ ಡಿಫ್ರೆನ್ಸಸ್ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಮಾಡೋದ್ರಿಂದ ಒಂದು ಕಂಟ್ರಿಗೆ ಏನೇನು ಅಡ್ವಾಂಟೇಜಸ್, ಒಂದು ಕಂಪನಿಗೆ ಏನೇನು ಅಡ್ವಾಂಟೇಜಸ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಇದರಲ್ಲಿ ಒಂದು ನೇಷನ್ಗೆ ಏನು ಮತ್ತೆ ಒಂದು ಫರ್ಮ್ಗೆ, ಬಿಸ್ನೆಸ್ಗೆ ಏನು, ಹಾಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಮಾಡ್ತೀನಿ ಅಂತಂದ್ರೆ 5 ಮೆಥಡ್ಗಳು ಯಾವ್ದಿದೆ, ಆ 5 ಮೆಥಡ್ಗಳಾದಂತಹ ಮೊದಲನೇದು ಎಕ್ಸ್ಪೋರ್ಟ್ ಅಂದ್ರೇನು, ಇಂಪೋರ್ಟ್ ಅಂದ್ರೇನು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಏನು, ಲೈಸೆನ್ಸಿಂಗ್ ಅಂದ್ರೇನು, ಫ್ರಾಂಚೈಸಿಂಗ್ ಅಂತಂದ್ರೇನು, ಲೈಸೆನ್ಸಿಂಗ್ ಅಂದ್ರೇನು, ಲೈಸೆನ್ಸರ್ ಅಂತಂದ್ರೇನು, ಲೈಸೆನ್ಸಿ ಅಂತಂದ್ರೆ ಯಾರು, ಮತ್ತೆ ಅಲ್ಲಿ ಏನ್ ಕೆಲಸಗಳು ನಡೆಯುತ್ತೆ. ಫ್ರಾಂಚೈಸಿಂಗ್ ಅಂತಂದ್ರೇನು, ಅದು ಯಾವ್ದಕ್ಕೆ ತುಂಬಾ ಫೋಕಸ್ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಜಾಯಿಂಟ್ ವೆಂಚರ್ ಅಂತಂದ್ರೇನು, ಅದು ಅಂಡರ್ ಅಲ್ಲಿ ಬರ್ತಕ್ಕಂತಹ 3 ವಿಧವಾದ ಜಾಯಿಂಟ್ ವೆಂಚರ್ ಏನ್ ಮಾಡ್ಬೋದು ಅಂತ ನೋಡಿದ್ವಿ. ಹೋಲಿ ಓನರ್ ಸಬ್ಸಿಡಿಯರೀಸ್ ಅಲ್ಲಿ ನಾವು ಏನನ್ನ 2 ಮೆಥಡ್ಗಳಿರುವಂತಹ ಹೋಲಿ ಓನರ್ಡ್ ಸಬ್ಸಿಡಿಯರ್ಸ್ ನ ಯಾವ ತರ ಪರ್ಚೇಸ್ ಮಾಡಿ ಅದನ್ನ ರೆಗ್ಯುಲೇಟರಿ ಕಂಟ್ರೋಲ್, ಮಾನಿಟರಿಂಗ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಗೈಸ್, ಇಲ್ಲಿಗೆ ನಿಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಸಿಗೋಣ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡ್ತಕ್ಕಂತಹದ್ದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. 8 ಮಾರ್ಕ್ಸ್ಗೆ 100% ಒಂದು ಕ್ವಶನ್ ಬಂದೇ ಬರ್ತಕ್ಕಂತಹದ್ದು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಏನು ನೋಡ್ತೀವಿ ಅಂತಂದ್ರೆ, ಒಂದು ಕಂಟ್ರಿ ಒಂದು ಪ್ರಾಡಕ್ಟ್ ಅನ್ನ ಇನ್ನೊಂದು ಕಂಟ್ರಿಗೆ ಕಳಿಸ್ಕೊಡ್ಬೇಕು ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಕ್ಕೆ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ಅದು ಯಾವ ತರ ಕಳಿಸ್ಕೊಡ್ಬೇಕು, ಅಥವಾ ಬೇರೆ ಕಂಟ್ರಿಯಿಂದ ಒಂದು ಕಂಟ್ರಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದೆ. ಹಾಗೆ 1 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪಾನ್ಷನ್ ಏನ್ ಕೇಳ್ತಾರೆ, ಮೀನಿಂಗ್ ಕೇಳ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ನು ಎಲ್ಲವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಿಮ್ಗೆ ಏನಾದ್ರು ಡೌಟ್ ಇತ್ತು, ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಈ ಚಾಪ್ಟರ್ ಮುಗಿದ್ಮೇಲೆ ಇನ್ನೂ ಬಹಳಷ್ಟು ಇದೆ, ಅವನ್ನೆಲ್ಲ ನಾನು ಮಾಡಿಸ್ತಾ ಹೋಗ್ತೀನಿ. ಮತ್ತೇನೆ ಈ ಚಾಪ್ಟರ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಸೆಕೆಂಡ್ ಪಾರ್ಟ್ ಅಲ್ಲಿ ಮತ್ತೆ ಆ ವಿಡಿಯೋದಲ್ಲಿ ಸಿಗೋಣ.